ನೋಡ್ರಿ ರೀಸನಿಂಗ್ ಒಳಗಡೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ಕ್ವಶನ್ಸ್ ಗಳು ಬರ್ತಾವ? 20 ಕ್ವಶನ್ಸ್ ಗಳು ಬರ್ತಾವ. ಟೋಟಲ್ ಆಗಿ ಎಷ್ಟು ಬರ್ತಾವ? 20 ಕ್ವಶನ್ಸ್ ಗಳು ಇರ್ತಾವ. ಇದ್ರಲ್ಲಿ ನಮ್ ಟಾರ್ಗೆಟ್ ಎಷ್ಟ್ ಅಂದ್ರ 20ಕ್ಕೆ 20 ಟಚ್ ಮಾಡ್ಬೇಕು. 40 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ಏನಂತಂದ್ ಹೇಳಿ 40 ಮಾರ್ಕ್ಸ್. ನೀವೆಲ್ಲ ಮಜಾ ಮಾಡ್ಕೊಂತ ಏನೇನೋ ಮಾಡ್ಕೊಂತ ಎಲ್ರು ಸ್ಕೋರ್ ಮಾಡ್ತಾರಲ್ಲ ಸರ್ ನಮ್ಮದ್ 40 ಆಗೈತೆ ಸ್ಕೋರ್, 50 ಆಗೈತೆ, 60 ಆಗೈತೆ ಅಂತಂದ್ ಹೇಳ್ತಾರಲ್ಲ. 40 ಸ್ಕೋರ್ ಒಂದ್ರಲ್ಲೇ ಮಾಡ್ಕೋಬಹುದು. ಯಾಕಂತಂದ್ ಹೇಳಿದ್ರೆ ಇದು ಈಸಿ ಆಗಿರ್ತೈತಿ, ಆಮೇಲೆ ಆರಾಮಾಗಿ ಮಾಡ್ಕೋಬಹುದು. ಈಜಿಯೆಸ್ಟ್ ಟಾಪಿಕ್ ಅಂತಂದ್ ಹೇಳ್ತೀವಿ. ಸೊ ಒಂದೊಂದಾಗಿ ನಾನು ಹೇಳ್ಕೊಂತ ಹೋಗೇನೆ. ಆಲ್ರೆಡಿ ಡಿಕ್ಷನರಿ ಮುಗಿಸಿದೇವಿ, ಅದ್ರ ಮೇಲೆ 2 ಮಾರ್ಕ್ಸ್ ಅಂತ ಪಕ್ಕ. ಬೋರ್ಡ್ ಮಾರ್ಕ್ಸ್ ಮೇಲೆ ಏನಂತಂದ್ ಹೇಳಿದ್ರೆ 6 ಮಾರ್ಕ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ 4th ಟರ್ಮ್ ಕಂಡು ಹಿಡಿಯೋದು 2 ಮಾರ್ಕ್ಸ್. ಟೋಟಲ್ ಆಗಿ 8 ಮಾರ್ಕ್ಸ್ ನಮ್ಮ ಹತ್ರ ಇದಾವೆ ಇವಾಗ. ಅದನ್ನ ನಾವು ಒಂದೊಂದಾಗಿ ನೋಡ್ಕೊಳ್ಳೋಣ. ಈಗ ನೋಡ್ರಿ ಫಸ್ಟ್ ಕ್ವಶನ್ ಐತೆ ನೋಡ್ರಿ, ಡಿಕ್ಷನರಿ ಮೇಲೆ ಐತೆ. ಇದನ್ನ ನೀವ ಸಾಲ್ವ್ ಮಾಡ್ರಿ ಆನ್ಸರ್ ಹೇಳ್ರಿ ಏನ್ ಬರುತ್ತೆ ಪಟ್ ಅಂತ ಹೇಳ್ಬೇಕು. ಎಸ್, ಎಲ್ರದ್ದು ಆನ್ಸರ್ ಆಪ್ಷನ್ ಎನಾ? ಇದು ಬರುತ್ತಾ? ನಾವು ಚೆಕ್ ಮಾಡೋಣ. ಸರ್ ನೋಡ್ರಿ, ಎಲ್ಲ ಕೇಳಿಸ್ಕೊಡ್ರಿ ಸಾಲ್ವ್ ಮಾಡೋದ್ನಾಗ. ಎಲ್ಲಾ ವರ್ಡ್ ಗಳು ಏನದಾವ ನೋಡ್ರಿ, ಎಲ್ಲಾ ವರ್ಡ್ ಗಳ ಫಸ್ಟ್ ಲೆಟರ್ ಎಂ ಇದಾವ. ಅದನ್ನ ತಗೊಂಡ್ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ, ಎಲ್ಲಾ ಕಡೆನೂ ವೈ ಇದಾವ. ಅದನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಎಸ್ ಐತಿ, ಬಟ್ ಅದ್ರ ಇಲ್ಲಿ ಟಿ ಐತ್ರಿ ಸರ್. ಇಲ್ಲಿ ಮತ್ತೆ ಎಸ್ ಐತಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಟಿ ಐತಿ. ಕರೆಕ್ಟ್. ಸೊ ಅಂದ್ರೆ ಇವಾಗ ಎಲ್ಲಿ ಏನ್ ಬರುತ್ತ ಈಗ ನಾವು ಚೆಕ್ ಮಾಡ್ಕೋಬೇಕು. ಸರ್ ಇಲ್ಲಿ ಎಸ್ ಐತ್ರಿ, ಎಸ್ ಇದ್ದಲ್ಲಿ ಒಂದನೇದು ಇಲ್ಲೇ ಬರತ್ರಿ. ಅದಾದ ನಂತರ ನೆಕ್ಸ್ಟ್ ಎರಡನೇದು ಇಲ್ಲೇ ಬರತ್ರಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು 4ನೇದು ಇಲ್ಲೇ ಬರತ್ರಿ. 1 2 4 ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ಬರ್ತಾವ್ರಿ. ಅದಾದ ನಂತರ ಟಿಗೆ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಲಾಸ್ಟ್ಕ 3ನೇದು ಬರ್ತೈತ್ರಿ, ಮತ್ತೆ 5ನೇದು ಬರ್ತೈತ್ರಿ. ಈಗ ನೋಡ್ ನಾವು ಆಪ್ಷನ್ ಒಳಗಡೆ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಲಾಸ್ಟ್ಗೆ ಏನಂತಂದ್ ಹೇಳಿದ್ರೆ 3 5 ಇದೇ ಬರ್ಬೇಕು. ಇದನ್ ಬಿಟ್ಟು ಯಾವ್ದು ಬರಂಗಿಲ್ಲ. ಇಲ್ಲಿ ನೋಡ್ರಿ 3 2 ಐತೆ, ಇದು ಬರಂಗಿಲ್ಲ. 3 1 ಐತೆ, ಇದು ಬರಂಗಿಲ್ಲ. ಇದು 3 5 ಬರ್ಬೇಕು, ಅಥವಾ ಇದು 5 3 ಅಂತಂದ್ ಹೇಳಿ ಬರ್ಬೇಕು. ಕ್ಲಿಯರ್? ನಾನು ಇದು ಎಲಿಮಿನೇಟ್ ಮಾಡಿದ್ದು ಎಲ್ರಿಗೂ ಕ್ಲಿಯರ್ ಆಯ್ತು ಹೆಂಗ್ ಎಲಿಮಿನೇಟ್ ಮಾಡ್ದೆ ಅಂತಂದ್ ಹೇಳಿ. ಈ 2 ಆಪ್ಷನ್ ಏನಂತಂದ್ ಹೇಳಿದ್ರೆ ಹೌದು, ಇದೇ ರೀತಿಯಾಗಿ ಎಲಿಮಿನೇಟ್ ಮಾಡ್ಬೇಕು. ಸೊ ಇವಾಗೇನ ನಾವು ಲಾಸ್ಟ್ ಒಂದ್ ಕಂಡಿಡೋನು ಅಥವಾ ಫಸ್ಟ್ ಒಂದ್ ಕಂಡಿಡೋನು, ಯಾವ್ದಾದ್ರು ಕಂಡಿಡಿದ್ರೆ ಮುಗಿದೋಯ್ತು, ನಮ್ಗೆ ಆನ್ಸರ್ ಬಂದ್ಬಿಡತ್ತೆ. ಇಲ್ಲಪ್ಪ, ಇದು 4 1 2 ಐತೆ, ಇಲ್ಲೂ 4 1 2 ಐತೆ, ನಾವು ಕಂಡು ಹಿಡಿಲೇಬೇಕು. ಸೊ ಕಂಡು ಹಿಡಿದ್ರೆ ನೋಡೋಣ ಯಾವ ಎಲ್ಲೆಲ್ಲಿ ಬರ್ತಾವ. ಎಸ್, ಇಲ್ಲಿ ನೋಡ್ರಿ, ಇವಾಗ ಯಾವ ಉಳಿದು 4 1 2, ಇದು 1 ಇದು 2 ಇದು 4. ಸೊ ಇದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತಂತ ನೋಡ್ಕೋಬೇಕು ಇವಾಗ. ಇವೆಲ್ಲ ಮುಗಿದೋದು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಟಿ ಟಿ ಅಂತಂದ್ ಐತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ವರ್ಡ್ಗಳು ಟಿ ಅಂತಾನೆ ಇದಾವ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮಗ್ ಡಿಫ್ರೆನ್ಶಿಯೇಟ್ ಮಾಡಕ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದೈತಿ, ಇಲ್ಲಿ ಇ ಐತ್ರಿ ಸರ್. ಇಲ್ಲಿ ಏನಂತಂದ್ ಹೇಳಿದ್ರೆ ಇ ಐತ್ರಿ, ಇಲ್ಲಿ ಐ ಅಂತಂದ್ ಐತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಏನ್ ಬರುತ್ತೆ ನೋಡ್ರಿ, ಇಲ್ಲೆಲ್ಲ ಈ ಕಡೆ ಸೈಡ್ ಇ ಅಂತಂದ್ ಐತೆ. ಇ ಇ ಅಂತ ನಂತರ ಐ ಅಂತಂದ್ ಐತೆ. ಸೊ ಇಲ್ಲಿ ಐ ಏನೈತಲ್ಲ ಅಲ್ಲಿ ಏನಂತಂದ್ ಹೇಳಿದ್ರೆ 2 ಅಂತಂದ್ ಬರ್ಕೊಡ್ರಿ. ಇಲ್ಲಿ 2ನೇದು ಬರುತ್ತೆ. ಅದಾದ ನಂತರ ಈ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದು ಬರುತ್ತೆ 4 ಮತ್ತು 1 ಬರ್ತಾವ. 4 ಮತ್ತು 1 ಅಂತಂದ್ ಹೇಳಿ ಬರ್ತಾವ, 2 ಅಂತಂದ್ ಹೇಳಿ. ಸೊ ನಮಗ್ ಗೊತ್ತಾಯ್ತು 4 1 2 ಅಂತಂದ್ ಹೇಳಿ ನಾರ್ಮಲ್ ಆಗಿ ಬರುತ್ತೆ. ಇನ್ನು ಲಾಸ್ಟ್ 2 ನೋಡ್ಕೊಡ್ರಿ. 3 ಮತ್ತು 5 ಒಳಗಡೆ ಯಾವ್ದು ಬರ್ತೈತಿ ಅಂತಂದ್ ಹೇಳಿ. ಲಾಸ್ಟ್ 3 ಒಳಗಡೆ ಏನೈತಿ, ಇಲ್ಲಿ ಎಚ್ ಐತ್ರಿ ಸರ್. ವರ್ಡ್ ಏನೈತಿ ಅಂತಂದ್ರೆ ಎಚ್ ಐತೆ. 5 ಒಳಗಡೆನು ಕೂಡ ಎಚ್ ಐತೆ. ಇದನ್ನೆರಡು ಕೂಡ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ಏನೈತಿ ಓ ಅಂತಂದ್ ಐತೆ. ನೆಕ್ಸ್ಟ್ ಐ ಐತೆ. ಹಂಗಾದ್ರೆ ಯಾವ್ದು ಬರುತ್ತ? ಓ ಫಸ್ಟ್ ಬರುತ್ತಾ, ಐ ಫಸ್ಟ್ ಬರುತ್ತಾ? ಓ ಮೊದಲ್ ಬರುತ್ತಾ, ಐ ಮೊದಲ್ ಬರುತ್ತಾ? ಸೊ ಯಾವಾಗ್ಲೂ ಐ ಫಸ್ಟ್ ಬರ್ತೈತೆ. ಐ ಫಸ್ಟ್ ಬರೋದ್ರಿಂದ ಏನಂತಂದ್ ಹೇಳಿದ್ರೆ ಮೊದಲ್ 5 ಬರುತ್ತಾ, ಆಮೇಲೆ 3 ಬರುತ್ತಾ. ಆ ಆಪ್ಷನ್ ಯಾವ್ದೈತಿ ನೋಡ್ರಿ. ಸೊ ಆಪ್ಷನ್ 1 ಐತೆ. 4 1 2 5 3 ಅಂತಂದ್ ಹೇಳಿ ಬರುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಡ್ರಿ. ಇದು ಆರಾಮಾಗಿ 2 ಮಾರ್ಕ್ಸ್ ಬರುತ್ತೆ. ಆಮೇಲೆ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊ ಕೊಟ್ಟಿದ್ದಾನೆ. ಇದ್ ನೆಕ್ಸ್ಟ್ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಸಿರೀಸ್ ಮೇಲೆ ಕ್ವಶನ್. ಇದು ಸಿರೀಸ್ ಮೇಲೆ ಕ್ವಶನ್. ಏನೋ ಒಂದು ಪ್ಯಾಟರ್ನ್ ಬರುತ್ತಾ, ಆ ಪ್ಯಾಟರ್ನ್ ಕಂಡಿಡಿರಿ. ನನಗ ಪ್ಯಾಟರ್ನ್ ಏನಂತಂದ್ ಹೇಳ್ಬೇಕು. ಪ್ಯಾಟರ್ನ್ ಅಂತಂದ್ ಹೇಳಿ, ಒಂಥರ ಏನೋ ಪ್ಯಾಟರ್ನ್ ಬರುತ್ತೆ, ಅದನ್ನ ಹೇಳ್ರಿ. ಅದಾದ ನಂತರ ಕರೆಕ್ಟ್ ಆಗಿರೋ ಆನ್ಸರ್ ಹೇಳ್ರಿ. ಟ್ರೈ ಮಾಡ್ರಿ ನೋಡೋಣ. ಪ್ಯಾಟರ್ನ್ ಏನ್ ಬರುತ್ತಾ? ಓಕೆ, ಆನ್ಸರ್ ಸಿ ಆಯ್ತು. ಆನ್ಸರ್ ಸಿ ಅಂತ ನೋಡ್ಕೊಂಡು ಪ್ಯಾಟರ್ನ್ ಏನ್ ಬಂತು? ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಜೆಡ್ ಜೆಡ್. ಓಕೆ, ಡಬ್ಲ್ಯೂ ಎರಡೆರಡು ವರ್ಡ್ ಸೇರ್ ಬಂತ. ಇಲ್ಲಿ ನೋಡ್ರಿ, ನಾವು ನೋಡ್ಕೊಂತ ಹೋಗೋಣ. ಸರ್ ಇಲ್ಲಿ ನೋಡ್ರಿ, ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಜೆಡ್ ಜೆಡ್ ಅಂತಂದೈತೆ ಸರ್. ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ಅಂತ ಸ್ಟಾರ್ಟ್ ಆಗೈತೆ. ಅಂದ್ರೆ ಇಲ್ಲಿ ಪ್ಯಾಟರ್ನ್ ಮುಗಿತದೆ. ಎಲ್ಲಾ ಎರಡೆರಡು ಸರಿ ರಿಪೀಟ್ ಆಗಿದಾವ. ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಜೆಡ್ ಜೆಡ್. ಅದಾದ ನಂತರ ನೆಕ್ಸ್ಟ್ ಹೊಸ ಪ್ಯಾಟರ್ನ್ ನೋಡ್ಕೋಬೇಕು. ಎಲ್ಲಿ ಜೆಡ್ ಐತ್ಲ ಅಲ್ಲಿಗೆ ಮುಗಿದು ಹೋಗ್ಬಿಡೈತಿ, ಅಥವಾ ಎಲ್ಲಿಗೆ ಡಬ್ಲ್ಯೂ ಸ್ಟಾರ್ಟ್ ಆಗತ್ತಲ್ಲ ಹಂಗಿದ್ ನೋಡ್ಕೊಡ್ರಿ. ಇದು ನೆಕ್ಸ್ಟ್ ನೋಡ್ರಿ, ಡಬ್ಲ್ಯೂ ಐತ್ರಿ. ಅದಾದ ನಂತರ ಎಕ್ಸ್ ಐತ್ರಿ, ಒಂದ್ ಎಕ್ಸ್ ಮಿಸ್ ಆಗೈತ್ರಿ, ಎಕ್ಸ್ ಎಕ್ಸ್. ಅದಾದ ನಂತರ ವೈ ವೈ ಜೆಡ್ ಜೆಡ್. ಓಕೆ, ನೆಕ್ಸ್ಟ್ ನೋಡ್ರಿ ಡಬ್ಲ್ಯೂ
ಸರ್ ಇಲ್ಲಿ ನೋಡ್ರಿ ಡಬ್ಲ್ಯೂ ಆದ ನಂತರ ಮತ್ತೊಂದು ಏನ್ ಮಿಸ್ ಆಗೈತೆ, ಇಲ್ಲಿ ಎಕ್ಸ್ ಎಕ್ಸ್ ಅಂತ ಬರ್ಬೇಕಲ್ಲ, ಮತ್ತೊಂದು ಎಕ್ಸ್ ಮಿಸ್ ಆಗೈತೆ. ನೆಕ್ಸ್ಟ್ ವೈ ವೈ, ಅದಾದ ನಂತರ ಜೆಡ್ ಜೆಡ್, ಇಲ್ಲಿಗೆ ಮುಗೀತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಬರ್ಬೇಕು, ಮತ್ತೆ ಜೋಡಿ ಬರ್ಬೇಕು, ಡಬ್ಲ್ಯೂ ಬರ್ಬೇಕು, ಡಬ್ಲ್ಯೂ ಡಬ್ಲ್ಯೂ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಎಕ್ಸ್ ವೈ ವೈ, ನೆಕ್ಸ್ಟ್ ಏನು ಜೆಡ್ ಜೆಡ್, ಲಾಸ್ಟ್ ಏನಂತಂದ್ ಹೇಳಿದ್ರೆ ಜೆಡ್ ಒಂದು ಮಿಸ್ ಆಗೈತೆ. ಅಂದ್ರೆ ಎಕ್ಸ್ ಎಕ್ಸ್ ಡಬ್ಲ್ಯೂ ಜೆಡ್ ಏನಂತಂದ್ ಹೇಳಿ ನಮ್ದು ಆನ್ಸರ್ ಆಗುತ್ತೆ. ಇದೆಲ್ಲರೂ ಕ್ಲಿಯರ್? ಸಿರೀಸ್ ಕ್ವಶನ್ ಐತೆ, ಟ್ರೈ ಮಾಡ್ರಿ. ಸಿರೀಸ್ ಕ್ವಶನ್ ಐತೆ, ಟ್ರೈ ಮಾಡ್ರಿ. ಮೊದಲು ಡಿಫ್ರೆನ್ಸ್ ಕಂಡುಹಿಡಬೇಕು. ಹೆಂಗಂತಂದ್ ಹೇಳಿದ್ರ ಈಗ ನೋಡ್ರಿ ಅದ್ರ ನಡುವಿನ ವ್ಯತ್ಯಾಸ ಎಲ್ಲರ ಸಣ್ಣ ಸಣ್ಣ ಅಕ್ಷರಗಳು ಇದ್ದು ಅಂತಂದ್ ಹೇಳಿದ್ರ, ಸಣ್ಣ ಸಣ್ಣ ಅಕ್ಷರಗಳು ಇದ್ದು ಅಂತಂದ್ ಹೇಳಿದ್ರೆ ಪ್ಲಸ್ ಮೈನಸ್ ಮಾಡ್ಬೇಕು. ಬಾಳ ಡಿಫ್ರೆನ್ಸ್, ಬಾಳ ದೊಡ್ಡ ದೊಡ್ಡ ಬೇರೆ ಬೇರೆ ಕ್ವಶನ್ಸ್ ಹೆಂಗಂತಂದ್ ಹೇಳಿದ್ರೆ ಈಗ 104 ಈಗ ಬೇಡ 100 ಐತಿ, ಅದಾದ ನಂತರ 500 ಐತಿ, ಹಿಂಗಿತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಇಂಟು ಮತ್ತು ಡಿವೈಡೆಡ್ ಬೈ ಅಥವಾ ಸ್ಕ್ವೇರು ಅಥವಾ ಕ್ಯೂಬ್ ರೂಟ್ ಅಂತಂದ್ ಹೇಳಿ, ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಅಥವಾ ಸ್ಕ್ವೇರ್ ಕ್ಯೂಬ್ ಅಂತಂದ್ ಹೇಳಿ ಇದ್ ಮಾಡ್ಬೇಕು. ಸ್ವಲ್ಪ ಡಿಫ್ರೆನ್ಸ್ ಇತ್ತಂದ್ರೆ 10 20 ಹಿಂಗಿತ್ತು ಅಂತಂದ್ ಹೇಳಿದ್ರೆ ಪ್ಲಸ್ ಮೈನಸ್ ಮಾಡ್ಕೋಬೇಕು. ಸೊ ಈ ತರ ಏನಂತಂದ್ ಹೇಳಿದ್ರೆ ಒಂದು ಲಾಜಿಕ್ ಐತೆ. ಸೊ ಏನೇನ್ ಮಾಡ್ಕೋಬಹುದು ನೋಡ್ರಿ. ಪ್ಲಸ್ ಮಾಡಿದಾಗ ಏನಾದ್ರು ಲಾಜಿಕ್ ಸಿಗೈತಿ, ಟ್ರೈ ಮಾಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಏನೈತಿ ಸರ್, ಇಲ್ಲಿ ಪ್ಲಸ್ 1 ಮಾಡ್ತೇವ್ರಿ. ಅದಾದ ನಂತರ ಇಲ್ಲಿ ಎಷ್ಟು ಪ್ಲಸ್ ಮಾಡ್ಬೇಕು ನೀವು, 69ದಿಂದ 77 ಆಗ್ಬೇಕಂತಂದ್ ಹೇಳಿ ಎಷ್ಟು ಪ್ಲಸ್ ಮಾಡ್ಬೇಕು, 8 ಮಾಡ್ಬೇಕು. ಕರೆಕ್ಟ್. ಸೊ 69ರಿಂದ 77 ಆಗ್ಬೇಕಂದ್ರೆ 8 ಮಾಡ್ಬೇಕು. ಅದಾದ ನಂತರ 77ರಿಂದ 104 ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ಮಾಡ್ಬೇಕು ನೋಡ್ರಿ, 77 87 97 87 97 97 ಪ್ಲಸ್ 7 ಅಂದ್ರೆ 27 ಮಾಡ್ಬೇಕು. ಅದಾದ ನಂತರ ಇಲ್ಲಿ ಎಷ್ಟು ಮಾಡ್ಬೇಕು ನೋಡ್ರಿ, ಎಷ್ಟು ಪ್ಲಸ್ ಮಾಡ್ಬೇಕು, ಇದ್ ನೋಡ್ರಿ 1 ಐತಿ 8 ಐತಿ 27 ಐತಿ. ನಿಮ್ಗ 1ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 20ರವರೆಗೂ ಸ್ಕ್ವೇರ್ ಗಳನ್ನ ಬರ್ದಿಟ್ಕೋಬೇಕು ಒಂದ್ ಕಡೆಗೆ, 1ರಿಂದ 20ರವರೆಗೂ ಕ್ಯೂಬ್ ಗಳನ್ನ ಬರ್ದಿಟ್ಕೋಬೇಕು. ಅವಾಗ ನಿಮ್ಗೆ ಈ ಕ್ವಶನ್ ಗಳಿಗೆ ಆನ್ಸರ್ ಬರುತ್ತೆ. ನಮ್ಗ ಪ್ಲಸ್ ಮಾಡಕ್ ಬರ್ಲಿಲ್ಲ, ಮೈನಸ್ ಮಾಡಿದ್ರು ಗೊತ್ತಾಗ್ಲಿಲ್ಲ ಲಾಜಿಕ್, ಇಂಟು ಮಾಡಿದ್ರೆ ಗೊತ್ತಾಗ್ಲಿಲ್ಲ, ಡಿವೈಡೆಡ್ ಮಾಡಿದ್ರು ಕೂಡ ಲಾಜಿಕ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಒಂದು ಸ್ಕ್ವೇರ್ ಇರುತ್ತೆ, ಇಲ್ಲಾಂದ್ರೆ ಕ್ಯೂಬ್ ಇರುತ್ತೆ. ಇಲ್ಲಿ ಏನೈತಿ ಕ್ಯೂಬ್ ಐತೆ. 1 ಕ್ಯೂಬ್ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 1 ಕ್ಯೂಬ್ ಆಯ್ತು. ಇದೆಷ್ಟು, ಇದು 2 ಕ್ಯೂಬ್. 3 ಕ್ಯೂಬ್ ಎಷ್ಟಾಗತ್ತ, 27. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 4 ಕ್ಯೂಬ್ ಅಂದ್ರೆ 64 ಪ್ಲಸ್ ಮಾಡ್ಬೇಕು, ಅವಾಗ 168 ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, 5 ಕ್ಯೂಬ್ ಮಾಡ್ಬೇಕು. 5 ಕ್ಯೂಬ್ ಅಂದ್ರೆ ಎಷ್ಟು, 5ನ್ನ 3 ಸಾರಿ ಗುಣಿಸ್ಬೇಕು, ಎಷ್ಟಾಗತ್ತ, 5 5 25 25 125, 168 ಪ್ಲಸ್ 125 ಮಾಡ್ರೆ ಎಷ್ಟು ಆನ್ಸರ್ ಬರುತ್ತೆ, 8 5 13 6 7 8 9 293 ಬರುತ್ತೆ. ಆನ್ಸರ್ ಎಷ್ಟಾಗತ್ತೆ ಅಂದ್ರ 293 ಆಗತ್ತೆ. ಕ್ಲಿಯರ್? ನೋಡ್ರಿ ಕ್ವಶನ್ ನೋಡಿದ ತಕ್ಷಣ ಲಾಜಿಕ್ ಹೆಂಗ್ ಕಂಡಿಡ್ಬೇಕಂತಂದ್ ಹೇಳಿದ್ರೆ, ಸರ್ ಇಲ್ಲಿ ಒಂದೇ ಡಿಫ್ರೆನ್ಸ್ ಐತ್ರಿ. ಇಲ್ಲಿ ನೋಡ್ರಿ ಸಡನ್ ಆಗಿ 8 ಆಗೈತ್ರಿ, ಇಲ್ಲಿ ನೋಡ್ರಿ 27 ಆಗೈತ್ರಿ, ಇಲ್ಲಿ ನೋಡ್ರಿ 64 ಆಗೈತೆ. ಏನೋ ಗದ್ಲಾಗಿದ್ರಿ ಇದು. ಸುಮ್ನೆ ಪ್ಲಸ್ ಮಾಡ್ಕೊತ ಹೋಯ್ತಂತಂದ್ ಹೇಳಿದ್ರೆ ಆಗಂಗಿಲ್ಲಲ್ಲ. ಹಿಂಗ ಸುಮ್ನೆ ಇಂಟು ಮಾಡ್ಕೊತ ಹೋದ್ರು ಆಗಂಗಿಲ್ಲ. ಇಂಟು ಮಾಡ್ಕೊತ ಹೋದ್ರೆ ನೋಡ್ರಿ, ಇಂಟು ಮಾಡ್ರಿ ನೋಡೋಣ ಹೆಂಗಾಗತ್ತ. 2ಕ್ಕೆ ಏನಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 3ರಿಂದ ಇಂಟು ಮಾಡ್ರಿ 6 ಆಯ್ತು. ನೆಕ್ಸ್ಟ್ 3 ಮಾಡ್ರಿ 18 ಆಯ್ತು. 18 3ಲೆ 54 ಆಯ್ತು. 54 ಇಂಟು 3 ಮಾಡ್ರಿ ದಾಯಿಡ್ತು ಮತ್ತದು ಆ ತರ ಹೋಗುತ್ತೆ. ಬಟ್ ಆದ್ರೆ ಒಂದು ಕನ್ಸಿಸ್ಟೆನ್ಸಿ ಬರಂಗಿಲ್ಲ. ಸೊ ಇಲ್ಲಿ ಸ್ಕ್ವೇರ್ ಮತ್ತು ಕ್ಯೂಬ್ ರೂಟ್ ಗಳನ್ನ ನೀವು ಕಂಡುಹಿಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ 4ನೇ ಕ್ವಶನ್ ಐತಲ್ಲ, 4ನೇ ಕ್ವಶನ್ ಇದನ್ನ ನಾನು ಜಸ್ಟ್ ಹೇಳ್ತೀನಿ ನಿಮ್ಗಷ್ಟ. ಸೊ ಇವಾಗ ಏನು ನಾನು ಇದ್ರ ಬಗ್ಗೆ ತಲೆ ಕೆಡ್ಸಂಗಿಲ್ಲ ನಿಮ್ಗ, ಯಾಕಂತಂದ್ ಹೇಳಿದ್ರೆ ಲಾಜಿಕ್ ಬಾಳ್ ಬೇಕಾಗತ್ತ. ಇದನ್ನ ನಾನು ಲಾಸ್ಟ್ಗೆ ಈ ಕ್ವಶನ್ ಪೇಪರ್ನ ಏನ್ ಸಾಲ್ವ್ ಮಾಡ್ತೀನಲ್ಲ ಅದ್ರ ಲಾಸ್ಟ್ಗೆ ನಾನು ಹೇಳ್ಕೊಡ್ತೇನೆ ನಿಮ್ಗೆ. ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ಡಿ ಅಂತಂದೈತೆ, ಇ ಅಂತಂದೈತೆ, ಎಫ್ ಅಂತಂದೈತೆ, ಡಿ ಇ ಎಫ್ ಅಂತಂದೈತೆ, ಡಿ ಇ ಎಫ್ ಅಂತಂದೈತೆ. ಇಲ್ಲಿ ನಾವು ಏನ್ ಕಂಡುಹಿಡ್ಕೋಬೇಕಂತಂದ್ ಹೇಳಿದ್ರೆ ಡಿ ಇ ಎಫ್ ಇದ್ದಲ್ಲಿ ಅಲ್ಲಿ ಏನೋ ಒಂದು ಪ್ಲಸ್ ಬರ್ಬೋದು, ಅಥವಾ ಮೈನಸ್ ಹಾಕ್ಬಹುದು, ಅಥವಾ ಇಂಟು ಹಾಕ್ಬೇಕು, ಅಥವಾ ಡಿವೈಡೆಡ್ ಬೈ ಹಾಕ್ಬೇಕು. ಸೊ ಇವುಗಳನ್ನ ಹಾಕಿ ಏನಂತಂದ್ ಹೇಳಿದ್ರೆ ನಾವು ಆನ್ಸರ್ 51 ತೆಗಿಬೇಕು, ಆಮೇಲೆ 79 ತೆಗಿಬೇಕು. ಸೊ ಯಾವ ಚಿಹ್ನೆಗಳನ್ನ ಇಲ್ಲಿ ಯೂಸ್ ಮಾಡ್ತೀವಲ್ಲ ಸೇಮ್ ಅದೇ ಚಿಹ್ನೆಗಳನ್ನ ಯೂಸ್ ಮಾಡಿದಾಗ ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಸೇಮ್ ಅದೇ ಚಿಹ್ನೆಗಳನ್ನ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇಲ್ಲೊಂದು ಆನ್ಸರ್ ಬರುತ್ತೆ. ನಾವು ಬೋರ್ಡ್ ಮಾಸ್ ರೂಲ್ ಅಲ್ಲಿ ಮಾಡ್ತಿದ್ದು ಗೊತ್ತಾ ಅಂದ್ರೆ, ಸೊ ಸೇಮ್ ಲಾಜಿಕ್ ನ ಅಪ್ಲೈ ಮಾಡೋದು. ಸಾರಿ ಬೋರ್ಡ್ ಮಾಸ್ ಅಲ್ಲ, 4th ಟರ್ಮ್ ಕಂಡಿಡ್ಯಾಕ 2ರ ನಡುವೆ ಏನ್ ಲಾಜಿಕ್ ಐತಾ 3 ಮತ್ತು 4ರ ನಡುವೆ ಅದೇ ಸೇಮ್ ಲಾಜಿಕ್ ಇರುತ್ತೆ ಅಂತಂದ್ ಹೇಳಿ ಸೇಮ್ ಇಲ್ಲಿ ಡಿ ಇ ಎಫ್ ಅಲ್ಲಿ ಯಾವ ಚಿಹ್ನೆಗಳನ್ನ ನೀವು ಯೂಸ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್ ಸರ್ ಡಿ ಗೆ ನಾನು ಪ್ಲಸ್ ಯೂಸ್ ಮಾಡೇನ್ರಿ, ಈಗ ಏನಂತಂದ್ ಹೇಳಿದ್ರೆ ನಾನು ಇಂಟು ಯೂಸ್ ಮಾಡಿನಿ, ಎಫ್ ಗೆ ಏನಂದ್ರೆ ಡಿವೈಡೆಡ್ ಬೈ ಯೂಸ್ ಮಾಡೇನ ಅಂತಂದ್ ಹೇಳಿದ್ರೆ ನೀವು ಅದನ್ನ ಎಲ್ಲದಕ್ಕೂ ಸೇಮ್ ಯೂಸ್ ಮಾಡ್ಬೇಕು, ಅವಾಗ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಆ ತರ ಲಾಜಿಕ್ ಐತೆ. ಇದನ್ನ ಲಾಸ್ಟ್ ಬಿಡಿಸ್ಬೇಕು ಯಾವಾಗ್ಲೂ, ಕ್ವಶನ್ ಪೇಪರ್ ಲಾಸ್ಟ್ ಬಿಡಿಸ್ಬೇಕು. ತುಂಬಾ ಟೈಮ್ ತಗೋತಿದೆ. ಸರಿ ಆದ್ರ ಆಗ್ಲಿಲ್ಲ ಅಂದ್ರೆ ಇಲ್ಲ. ಯಾಕಂತಂದ್ ಹೇಳಿದ್ರೆ ಇದಕ್ಕೆ ತಲಿ ಬಾಳ್ ಓಡಿಸ್ಬೇಕು ಜರ. ಇದನ್ನ ನಾನು ಹೇಳ್ಕೊಡ್ತೇನೆ ನಿಮ್ಗೆ.
ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಕ್ವೈಟ್ ಅನ್ನೋದನ್ನ 216 ಅಂತ ಬರ್ದಾರ, ಪ್ರೂವ್ ಅನ್ನೋದನ್ನ 228 ಬರ್ದಾರ. ಹಂಗಾದ್ರ ಎಕ್ಸಿಸ್ಟ್ ಅಂತಂದೈತೆ. ಇದನ್ನ ಹೆಂಗ್ ಬರೀತಾರ? ಸೊ ನೋಡ್ರಿ ಏನ್ ಬರ್ದಾರ, QUITEN ಏನಂತ ಬರ್ದಾರ ಅಂದ್ರ 216 ಅಂತ ಬರ್ದಾರ. ಅದಾದ ನಂತರ PROVEN ಏನಂತಂದ್ ಹೇಳಿದ್ರ 228 ಅಂತಂದ್ ಹೇಳಿ ಬರ್ದಾರ. ಹಂಗಾದ್ರೆ ಎಕ್ಸಿಸ್ಟ್ ಅನ್ನ ಏನಂತ ಬರೀತಾರ ಅಂತಂದೈತ. ಎಕ್ಸಿಸ್ಟ್ ಟ್ರೈ ಮಾಡ್ರಿ. ಕ್ಯೂ ಎಷ್ಟಾಗತ್ತ? 17. ಯುದ್ ಎಷ್ಟೈತಿ? ಯುದ್ ನೀವು ಬರ್ಕೋಬೇಕು, ಸೈಡ್ ಬರ್ಕೋಬೇಕು. ಯುದ್ ಎಷ್ಟಾಗತ್ತ? ನಾನು ಸೈಡ್ ಬುಕ್ನ್ಯಾಗ ಬರ್ಕೊಂಡೇನೆ, 21 ಅಲ್ಲ? U21. ಐ ಎಷ್ಟಾಗತ್ತ? ನಂಗೆ ನಂಬರ್ ಹೇಳ್ರಿ. 5 ನಂಬರ್ ಎಷ್ಟಾಗತ್ತ? 5 9. ನೆಕ್ಸ್ಟ್ ಟಿದ್ ಎಷ್ಟಾಗತ್ತ? T20. T20. ಇದೆಷ್ಟು? 5. ಓಕೆ, ಇದನ್ನೆಲ್ಲ ಕೂಡಿಸ್ರಿ. 17, 21, 9, 25 ಕೂಡಿಸ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 72 ಬರುತ್ತೆ. ಕರೆಕ್ಟಾ? 72 ಬರುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಕೊಡಿದ್ರೆ 216 ಕೊಡಿದಾರೆ. 72ಕ್ಕ ಎಷ್ಟನ್ನ ಗುಣಿಸಿದ್ರ ಅಥವಾ ಎಷ್ಟನ್ನ ಕೂಡ್ಸಿದ್ರ? ನಮಗ್ ಕೂಡ್ಸಾಕಂತೂ ಬರಂಗಿಲ್ಲ. ಈಗ 72 ಐತಿ, ಇಲ್ಲಿ ನೋಡಿದ್ರೆ ನಮ್ಗೆ 216 ಐತೆ. ನಾವ್ ಏನ್ ಮಾಡ್ಬೇಕು? ಇಲ್ಲಿ ಗುಣಿಸ್ಲೇಬೇಕು. ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಗುಣಿಸ್ಬೇಕು. 2ರಿಂದ ಗುಣಿಸ್ರಿ, 2 2 4, 2 7 14 ಆಯ್ತು. 3 4 ಹಿಂಗಂತು. 3ರಿಂದ ಗುಣಿಸ್ರಿ, 3 2 6, 3 7 21, 216 ಬಂತು. ಸೊ ಇವಾಗ ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ರಿ. ಪ್ರೂವ್ ಐತ್ಲಾ, ಅದನ್ನ ಬರೆದ್ಬಿಟ್ಟು ಎಷ್ಟು ಬರುತ್ತೆ ಹೇಳ್ರಿ. ಸೊ ಪ್ರೂವ್ ಅನ್ನ ಕೂಡ್ಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ 76 ಬರ್ಬೇಕು. 76 × 3 228. ಸೇಮ್ ಅದೇ ತರ ಎಕ್ಸಿಸ್ಟ್ ಎಷ್ಟಾಗತ್ತ? ಎಕ್ಸಿಸ್ಟ್ ಅನ್ನ ಎಲ್ಲಾನು ಕೂಡ್ಸಿದ್ರ ಈ ವ್ಯಾಲ್ಯೂ ಎಷ್ಟು? 5. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತ? ಎಕ್ಸ್ ವ್ಯಾಲ್ಯೂ 24. ಐ ವ್ಯಾಲ್ಯೂ 9. ಎಸ್ ವ್ಯಾಲ್ಯೂ 19. ಟಿ ವ್ಯಾಲ್ಯೂ 20. ಕರೆಕ್ಟಾ? ಇಷ್ಟ. ಸೊ ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗತ್ತ? 77. ಇದನ್ನೆಲ್ಲ ಕೂಡಿಸಿದ್ರೆ 77 ಆಗತ್ತೆ. ಇಂಟು 3 ಮಾಡ್ರಿ. 3 7 21, 3 7 21, 22, ಸಾರಿ 23. ಟೋಟಲ್ ಎಷ್ಟಾಗತ್ತೆ ಅಂದ್ರೆ 231 ಆಗತ್ತ. ನಿಮಗ ಈ ರೀತಿಯಾಗಿರೋದು ಒಂದು ಕ್ವಶನ್ ಇದ್ದೇ ಇರುತ್ತೆ. ABCD ಅನ್ನ ಬರಿಬೇಕು. ABCD ಅನ್ನ ಬರೆದ್ಬಿಟ್ಟು ಅದಕ್ಕೆ ಕೆಳಗಡೆ ನಂಬರ್ ಹಾಕ್ಬಿಟ್ಟು ಸೊ ಅವುಗಳನ್ನ ಕೂಡಿಸ್ಬೇಕು. ಕೂಡಿಸಿದ ನಂತರ ಯಾವ್ದಾದ್ರು ಒಂದು ನಂಬರ್ ಇಂದ ಇಂಟು ಮಾಡ್ಬೇಕು ಅಥವಾ ಕಡಿಬೇಕು, ಏನೋ ಮಾಡ್ಬೇಕು. ಸೊ ಅವಾಗ ಏನಂತಂದ್ ಹೇಳಿದ್ರೆ ನಿಮ್ಗ ಆನ್ಸರ್ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನೈತಲ್ಲ, ಇದನ್ನ ಇವಾಗ ಹಿಂಗ್ ಮಾಡ್ರಿ. HMP ಅಂತಂದ್ ಐತಲ್ಲ, ಇದನ್ನ ಹಂಗ ಬರ್ಕೊಡ್ರಿ. ಹೆಂಗ್ ಬರ್ಕೊಡ್ರಿ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಡ್ರಿ. HMP ಅಂತಂದ್ ಹೇಳಿ, JOR ಅಂತಂದ್ ಹೇಳಿ, ಅದಾದ ನಂತರ LQT ಅಂತಂದ್ ಹೇಳಿ, NSV ಅಂತಂದ್ ಹೇಳಿ. ಇವು ಏನದಾವ ಅಂತಂದ್ ಹೇಳಿದ್ರೆ ಇವನ್ ಈ ತರ ಹಿಂಗ್ ಮಾರ್ಕ್ ಮಾಡ್ಕೊಡ್ರಿ. ಸೊ ಇವು ಫಸ್ಟ್ ಅಕ್ಷರಗಳು ಹಿಂಗಿರ್ತಾವಲ್ಲ, ಹಿಂಗ್ ಮಾರ್ಕ್ ಮಾಡ್ಕೊಡ್ರಿ. ನಿಮ್ಗ್ ಲಾಜಿಕ್ ಏನ್ ಬರುತ್ತೆ ನೋಡ್ರಿ. ಲಾಜಿಕ್ ಏನ್ ಬರುತ್ತೆ? ಎಚ್ ಇಂದ ಜೆಗ್ ಬರೋಕೆ ಎಷ್ಟು ಕೂಡಿಸ್ಬೇಕು, ಎಷ್ಟು ಕಳಿಬೇಕು? ಸೊ ಅದನ್ನ ಟ್ರೈ ಮಾಡ್ರಿ ನೋಡೋಣ. ಎಸ್ ಇಲ್ಲಿ ನೋಡ್ರಿ, ಎಚ್ ಐತಿ. ಎಚ್ ಎಲ್ಲಿ ಐತ್ರಿ ಸರ್? ಎಚ್ ಇಲ್ಲಿ ಐತ್ರಿ. ಎಚ್ ಅನ್ನ ಏನಂತ ಬರ್ದಾರ? ಜೆ ಅಂತ ಬರ್ದಾರ. ನೆಕ್ಸ್ಟ್ ಕೆಳಗಡೆ ಎಚ್ 1 ಸ್ಟೆಪ್ 2 ಸ್ಟೆಪ್ ಅಂದ್ರೆ +2. ಇಲ್ಲಿ ಏನಂತಂದ್ರೆ +2 ಆಯ್ತು. ಎಂ ಇದ್ದು ಓ ಅಂತ ಬರ್ದಾರ. ಎಂ ಇಲ್ಲಿ ಐತಿ ಅಂದ ಓ ಅಂತ ಬರ್ದಾರ. 1 ಸ್ಟೆಪ್ 2 ಸ್ಟೆಪ್ ಅಂದ್ರೆ +2. ನೆಕ್ಸ್ಟ್ ಏನ್ ಬರ್ದಾರ? ಪಿ ಐತೆ. ಪಿ ಇದ್ದದ್ದು ಏನಂತ ಹೇಳಿದ್ರೆ ಆರ್ ಬರ್ದಾರ. 1 2 +2 ಓಕೆ ನೋಡ್ರಿ, ಒಂದು ಪ್ರಾಪರ್ ಆಗಿರೋ ಲಾಜಿಕ್ ಬಂತು. ಎಲ್ಲದಕ್ಕೂ ಏನಂತ ಹೇಳಿದ್ರೆ +2 ಮಾಡ್ಕೊಂತ ಹೋಗ್ಯಾರ. ನೆಕ್ಸ್ಟ್ ಏನು ಚಿಂತೆ ಮಾಡಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಕೊಬೇಕು? ಎನ್ +2 ಮಾಡಿದ್ರೆ ಏನ್ ಬರುತ್ತ? ಎನ್ ಎಲ್ಲ ಐತೆ? ಎನ್ ಇದಕ್ +2 ಮಾಡಿದ್ರೆ 1 2 ಏನ್ ಬಂತು? ನಮ್ದು ಪಿ ಅಂತಂದ್ ಹೇಳಿ ಬಂತು. ನೆಕ್ಸ್ಟ್ ಅದೇ ತರ ಎಸ್ ಗೆ ಮಾಡಿದ್ರ, ಎಸ್ +2 ಮಾಡಿದ್ರ, ಎಸ್ +2 ಮಾಡಿದ್ರ 1 2. ಸೊ ನಮ್ದು ಏನ್ ಆನ್ಸರ್ ಎಂತ ಬಂತಂದ ಹೇಳಿದ್ರೆ ಯುನ ಎಕ್ಸ್. ಯು ಎಸ್ ಗೆ 1 2. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿ ಪ್ಲಸ್ ಮಾಡಿದ್ರ 1 2 ಎಕ್ಸ್. PUX ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಸೇಮ್ ಇದೇ ತರ ಈಗ ಹೆಂಗ್ ಬರ್ದ್ನಲ್ಲ, ಸೇಮ್ ಇದೇ ತರ ಮಾಡ್ಕೊಂಡು ನಾವು ಟ್ರೈ ಮಾಡಬೇಕು.
ಸೊ ಒಂದೇನಂತಂದ್ ಹೇಳಿದ್ರೆ ಮೈನಸ್ 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 ಒಳಗಡೆ ಬರ್ತಾವ, ಇಲ್ಲಾಂದ್ರೆ +1 +2 +3 ಅಂತಂದ್ ಹೇಳಿ ಲಾಜಿಕ್ ಬರುತ್ತ, ಅಥವಾ ಸೇಮ್ ಒಂದೇ ಅಕ್ಷರ +1 +1 +1 ಅಂತಂದ್ ಹೇಳಿ ಬರ್ತಾವ, ಇಲ್ಲ -1 -1 -1 ಅಂತಂದ್ ಹೇಳಿ ಬರ್ತಾವ. ಸೊ ಇಷ್ಟೇನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಏನಾಯ್ತು ಅಂತಂದ್ ಹೇಳಿದ್ರೆ ನಿಮ್ಗ ಈ ಕ್ವಶನ್ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋದ್ ಬೇಡ, ಯಾಕಂತಂದ್ ಹೇಳಿದ್ರೆ ಇದು ಸರ್ಕಲ್ ಅಲ್ಲಿ ಕೂತ್ಕೊಳ್ಳೋದು ಈ ತರ ಆಯ್ತು. ಒಂದು ಸಾಲಲ್ಲಿ ಕೂತ್ಕೊಳ್ಳೋದು ಬರುತ್ತೆ, ಇನ್ನೊಂದು ಸರ್ಕಲ್ ಅಲ್ಲಿ ಕೂತ್ಕೊಳ್ಳೋದು ಬರುತ್ತೆ. ಅವುಗಳನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ, ಯಾಕಂದ್ರೆ ಈಗ ತಲೆ ತುಂಬೋದು ಬೇಡ, ಸರಿ ಅನ್ಸಂಗಿಲ್ಲ. ಸೇಮ್ ಅದೇ ತರ ನೋಡ್ರಿ, ಇವಾಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು 1ನೇ ಪದ, ಇದೇನಂತಂದ್ ಹೇಳಿದ್ರೆ 2ನೇ ಪದ, ಇದೇನಂತಂದ್ ಹೇಳಿದ್ರೆ 3ನೇ ಪದ, ಇದು 4ನೇ ಪದ. ಈಗ ನೀವು ಕಂಡಿಡ್ಬೇಕು 1ನೇ ಪದಕ್ಕ ಮತ್ತೆ 2ನೇ ಪದಕ್ಕ ಏನ್ ರಿಲೇಷನ್ ಐತೆ. ಆಮೇಲೆ ನೆಕ್ಸ್ಟ್ 3ನೇದಕ್ಕೂ 4ನೇದಕ್ಕೆ ಸೇಮ್ ಲಾಜಿಕ್ ಹಾಕ್ಬೇಕು. ಈಗ ಏನಂತಂದ್ ಹೇಳಿದ್ರೆ ಬಿ ಡಿ ನ ಏನಂತ ಬರ್ದಾರ ಅಂದ್ರೆ WY ಅಂತಂದ್ ಹೇಳಿ ಬರ್ತಾರ, ನಾವು ಆಗ್ಲೇ ಕಂಡಿಡ್ದಲ್ಲ ಹಂಗ. ಸೊ ಈ ಸೇಮ್ ಲಾಜಿಕ್ ನ ನಾವು ಏನಂತಂದ್ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೇಕು, ಅವಾಗ ನಮ್ಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಏನ್ ಆನ್ಸರ್ ಬರುತ್ತೆ ಟ್ರೈ ಮಾಡ್ರಿ ನೋಡೋಣ, ಏನ್ ರಿಲೇಷನ್ ಬರುತ್ತೆ. ಲಾಜಿಕ್ ಕಂಡಿಡೀರಿ, ಮೇನ್ ಇಂಪಾರ್ಟೆಂಟ್ ಲಾಜಿಕ್. ಸೊ ಇಲ್ಲಿ ನೋಡ್ರ, ಈಗ ಏನೈತೆ ಅಂತಂದ್ ಹೇಳಿದ್ರೆ ABCD ಬರೋ. ಈಗ ನೋಡ್ರಿ ಬಿ ಎಲ್ಲೈತಿ, ಬಿ ಅನ್ನ ಏನಂತ ಬರ್ದಾರ W ಅಂತ ಬರ್ದಾರ, ಬಿ ಅನ್ನ ಏನಂತ ಬರ್ದಾರ W ಅಂತ ಬರ್ದಾರ. ಬಿ ಎಲ್ಲೈತಿ ಇಲ್ಲೈತ್ರಿ ಸರ್, W ಎಲ್ಲೈತ್ರಿ ಇಲ್ಲೈತಿ. ನಾವು ಹಿಂಗ್ ಹೋಗಕ್ ಬರಂಗಿಲ್ಲ, ಯಾಕಂತಂದ್ರೆ ಸಮೀಪ ಯಾವ ಕಡೆ ಐತಿ ಅದ್ ನೋಡ್ಕೋಬೇಕು. 1 ಹೆಜ್ಜೆ ಹಿಂದ್ ಹೋದ್ವಿ -1, 2 ಹೆಜ್ಜೆ ಹಿಂದ್ ಬಂದ್ವಿ, 3 ಹೆಜ್ಜೆ ಬಂದ್ವಿ, 4 ಹೆಜ್ಜೆ ಬಂದ್ವಿ, 5 ಹೆಜ್ಜೆ ಹಿಂದ್ ಬಂದ್ವಿ ಸರ್. ಕರೆಕ್ಟಾ? ನಾವು 5 ಹೆಜ್ಜೆ ಏನಪ್ಪಾ ಅಂತಂದ್ರೆ ಹಿಂದ್ಗಡೆ ಬಂದ್ವಿ. ನೆಕ್ಸ್ಟ್ ಡಿ ಅನ್ನ Y ಅಂತ ಬರ್ತಾರ, ಡಿ ಇಲ್ಲೈತ್ರಿ, Y ಎಲ್ಲೈತಿ ಇಲ್ಲೈತೆ, ಇಲ್ಲೂ ಕೂಡ ಹಿಂದ್ಗಡೆ ಬರ್ಬೇಕು. 1 ಹೆಜ್ಜೆ ಹಿಂದ್ಗಡೆ, 2, 3, ಅದಾದ ನಂತರ 4, 5. ಅಂದ್ರೆ ಲಾಜಿಕ್ ಬಂತಿಲ್ಲ, -5 ಅಂತಂದ್ ಹೇಳಿ ಒಂದು ಬೆಸ್ಟ್ ಲಾಜಿಕ್ ಬಂತು. ಸೊ ಅದೇ ಲಾಜಿಕ್ ನಾನು ಇವಾಗ ಏನಂತಂದ್ ಹೇಳಿ ಇಲ್ಲಿ ಅಪ್ಲೈ ಮಾಡ್ಬೇಕು. ಇದಕ್ -5 ಮಾಡ್ಬೇಕು, ಆನ್ಸರ್ ಬರುತ್ತಾ. ಇದಕ್ -5 ಮಾಡ್ಬೇಕು, ಆನ್ಸರ್ ಬರ್ಬೇಕು. ಇವಾಗ ಏನೈತ್ರಿ ಸರ್, ಎಫ್ ಅಂತಂದೈತ್ರಿ. ಎಲ್ಲೈತ್ರಿ ಎಫ್? ಇಲ್ಲೈತಿ. ಎಲ್ಲೈತಿ? ಇಲ್ಲೈತೆ. 5 ಹೆಜ್ಜೆ ಹಿಂದ್ ಬರ್ರಿ, 1 ಹೆಜ್ಜೆ, 2, 3, 4, 5. ಏನ್ ಬಂತ ನನಗ? ಎ ಅಂತಂದ್ ಹೇಳಿ ಬಂತು, ಎ ಅಂತಂದ್ ಹೇಳಿ. ಅದಾದ ನಂತರ ಎಚ್ ಐತಿ, ಎಚ್ ಇಂದ 5 ಹೆಜ್ಜೆ ಮುಂದೆ ಹಿಂದ್ ಬರ್ಬೇಕು, 1 ಹೆಜ್ಜೆ, 2, 3, 4, 5. ಅಂದ್ರೆ ನಂಗೆ ಸಿ ಬಂತ ಆನ್ಸರ್. ಆನ್ಸರ್ ಏನಾಗತ್ತ ಅಂತಂದ್ ಹೇಳಿದ್ರೆ AC ಅಂತಂದ್ ಹೇಳಾಗತ್ತ. ಇಲ್ಲಿ ನೋಡ್ರ, ಅವ್ರು ನಮಗ್ ಪದಗಳನ್ನ ಕೊಟ್ಟಿಲ್ಲ. ಹೆಂಗಂತಂದ್ ಹೇಳಿದ್ರೆ ಕರ್ನಾಟಕ ಅಂತಂದ್ ಹೇಳಿದ್ರೆ ಬೆಂಗಳೂರು, ಹಂಗಂತಂದ್ ಹೇಳ್ಬಿಟ್ಟು ಬೇರೆ ಯಾವ್ದೋ ಒಂದು ಮಹಾರಾಷ್ಟ್ರ ಅಂತಂದ್ ಹೇಳಿದ್ರೆ ಏನಂತಂದ್ ಹಿಂಗ್ ಕೊಟ್ಟಿಲ್ಲ. ಈ ತರ ಕ್ವಶನ್ಸ್ ಗಳು ಕೂಡ ಏನಂತಂದ್ ಹೇಳಿದ್ರೆ ಬರ್ತಾವ. 4th ಟರ್ಮ್ ಕಂಡಿಡ್ಯಾಕ 1, 2, 3, 4ನೇ ಟರ್ಮ್ ಕಂಡಿಡ್. ಕ್ಲಿಯರ್ ಎಲ್ರಿಗೂ? ಹಾ, ಸೊ ಹೆಂಗ್ ಬೇಕಾದಂಗ್ ಕ್ವಶನ್ ಕೇಳ್ಬೋದು ಅವನು. ನಿಮ್ಗೇನಂದ್ರ ಕಾನ್ಸೆಪ್ಟ್ ಗೊತ್ತಿರ್ಬೇಕಷ್ಟ. ಇದನ್ನ ನೋಡ್ರಿ ನೆಕ್ಸ್ಟ್, ಇದನ್ನ ಮಾಡ್ಬೋದು. ಇದೇನ್ ಫಿಗರ್ ಸಿರೀಸ್ ಕಂಪ್ಲೀಟ್ ಮಾಡೋದೈತೆ, ಫಿಗರ್ ಸಿರೀಸ್ ಕಂಪ್ಲೀಟ್ ಮಾಡೋದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತಿ, ಲಾಜಿಕ್ ಹುಡ್ಕಾಡಕ್ ಹೋಗ್ಬೇಕು. ಸರ್ ಇಲ್ಲಿ ಏನೇನ್ ಮೂವ್ಮೆಂಟ್ ಏನೇನಾಗೈತ್ರಿ ಸರ್, ಒಂದು ಇಲ್ಲಿ ನೋಡ್ರಿ, ಇಲ್ಲಿ ಐತ್ರಿ, ಇದು ಇಲ್ಲಿ ಇರ್ಲಿಲ್ರಿ, ಇಲ್ಲಿ ಹೋಗೈತೆ. ಅಂದ್ರೆ ಇದ್ದಿದ್ದು ಏನಂತಂದ್ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೈತೆ. ಕರೆಕ್ಟ್? ಇಲ್ಲಿಂದ ಇಲ್ಲಿಗೆ ಮೂವ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ನೆಕ್ಸ್ಟ್ ಇಲ್ಲಿಂದ ಏನಂತಂದ್ ಹೇಳಿದ್ರೆ ಇಲ್ಲಿಗೆ ಮೂವ್ ಆಗೈತೆ. ಕರೆಕ್ಟ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಫಿಗರ್ ಒಳಗಡೆ ಇದು ಇಲ್ಲಿದ್ದರೆ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗೈತೆ. ನೆಕ್ಸ್ಟ್ ಏನು, ನೆಕ್ಸ್ಟ್ ಇದೇನಂತಂದ್ ಹೇಳಿದ್ರೆ ಇದು ಇಲ್ಲಿಂದ ಎಲ್ಲಿಗೆ ಮೂವ್ ಆಗ್ಬೇಕು, ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗ್ಬೇಕು. ಅಂದ್ರೆ ಈ ತರ ಏನಂತಂದ್ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಬಂದಾಗ ಈ ಸ್ಕ್ವೇರ್ ಅನ್ನೋ ಬಾಕ್ಸ್ ಇಲ್ಲಿಗೆ ಬರ್ಬೇಕು. ಕರೆಕ್ಟಾ? ನಾವು ಯಾವ್ದೋ ಒಂದು ಮೂವ್ಮೆಂಟ್ ಆಗತ್ತಿತ್ತು, ನಾವು ನೋಡಿದ್ವಿ. ಸೊ ಇದು ನೋಡ್ರಿ, ಇದು ಇಲ್ಲಿಗೆ ಐತೆ, ಇದನ್ನಷ್ಟ ಕನ್ಸಿಡರ್ ಮಾಡ್ರಿ, ಇದನ್ನ ಎಲಿಮಿನೇಟ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಇದು ಕರೆಕ್ಟ್ ಆಗ್ಬೋದ್ರಿ, ಇದು ಕರೆಕ್ಟ್ ಆಗ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಇಲ್ಲಿಗೆ ಐತೆ. ಸೊ ಇದನ್ನ 2 ಆಪ್ಷನ್ಸ್ ಗಳನ್ನ ನಾವು ಎಲಿಮಿನೇಟ್ ಮಾಡಿದ್ವಿ. ಕ್ಲಿಯರ್? ನೆಕ್ಸ್ಟ್ ಅದ್ ನೋಡ್ಕೋಬೇಕು. ಈಗ ನೋಡ್ರಿ, ಇಲ್ಲಿ ಆಪ್ಷನ್ ಒಳಗಡೆ ಈ ತರ ಐತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬಂದಾಗ ಏನೋ ಒಂದು ಇಲ್ಲಿ ಮಿಸ್ ಆಗೈತೆ ನೋಡ್ರಿ, ಇದು ಒಂದ್ ಏನಂತಂದ್ ಹೇಳಿದ್ರೆ ಮಿಸ್ ಆಗೈತೆ, ಇಲ್ಲಿ ಒಂದ್ ಮಿಸ್ ಆಗೈತೆ. ನೆಕ್ಸ್ಟ್ ಇಲ್ಲಿಂದ ಈ ಫಿಗರ್ ಹೋದಿದೆ ಅಂತಂದ್ ಹೇಳಿದ್ರೆ ಮತ್ತೊಂದ್ ಮಿಕ್ಸ್ ಆಯ್ತು, ಒಂದೊಂದ ಮಿಸ್ ಹಾಕೋದ್ ಬಂದವ್. ಅಂದ್ರೆ ಇಲ್ಲಿ ಏನು ಇಲ್ವಾ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಂದಾಗ ಏನಂತಂದ್ ಹೇಳಿದ್ರೆ ಈ ಕಡೆ ಇರೋದ್ ಮಿಸ್ ಆಗ್ಬಿಟ್ಟೈತೆ, ಇಲ್ಲಿ ಇರೋದ್ ಏನಂತಂದ್ ಹೇಳಿದ್ರೆ ಮಿಸ್ ಆಗೈತೆ. ನೆಕ್ಸ್ಟ್ ಏನಾಗ್ಬೇಕು ಸರ್, ಇದು ಕೂಡ ಮಿಸ್ ಆಗ್ಬೇಕು. ಅಂದ್ರೆ ನೆಕ್ಸ್ಟ್ ನಮ್ಗೆ ಏನು ಉಳಿಬೇಕು, ಜಸ್ಟ್ ಈ ತರ ಏನಂತಂದ್ ಹೇಳಿದ್ರೆ ಸ್ಟ್ರಕ್ಚರ್ ಉಳಿಬೇಕು. ಸೊ ಆನ್ಸರ್ ಬಿ ಏನಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ಈ ತರ ಬಂದ್ಬಿಟ್ಟೈತೆ. ಇವನ್ ನೀವು ನೋಡಿದ ತಕ್ಷಣ ಹೇಳ್ಬೋದು ಸರ್, ಇಲ್ರಿ ಈ ತರ ಸ್ಟ್ರಕ್ಚರ್ ಐತ್ರಿ ಮೇಲ್ಗಡೆ, ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ಐತೆ, ಅವು ಮಿಸ್ ಆಯ್ತು ಅಂತಂದ್ ಹೇಳಿದ್ರೆ ಆ ತರ ಮಿಸ್ ಆಗ್ಬೇಕು. ಇದೇನಿದು ಒಂದ್ ಎಕ್ಸ್ಟ್ರಾ ಈ ತರ ಹಿಂಗ್ ಬಂದೈತಲ್ಲ, ಇದು ಬರಬಾರ್ದಲ್ಲ. ಅದನ್ನ ನೋಡಿದ ತಕ್ಷಣ ನಾವು ಎಲಿಮಿನೇಟ್ ಮಾಡ್ಕೋಬಹುದು. ಫಸ್ಟ್ಗೆ ನೀವು ಸ್ವಲ್ಪ ಪಂಟ್ರ್ ಆಗ್ಬೇಕು, ಇನ್ನು ಕಲಿಬೇಕು. ನಾನು ಹೇಳ್ಕೊಡ್ತೀನಿ ಲಾಜಿಕ್ಗಳನ್ನ.
ಸೊ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಐತ್ ನೋಡ್ರಿ. ಸೇಮ್ ಅದೇ ತರ ಐತೆ, ನಾವು ಆಗ್ಲೇ ಬಿಡಿಸಿದ್ವಲ್ಲ. ಸೊ ಇಲ್ಲೇನಂತ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ AHEM ಅನ್ನ ಏನಂತ ಬರ್ದಾರ ಅಂದ್ರ XDBI ಅಂತಂದ ಹೇಳಿ ಬರ್ದಾರ. ಹಂಗಾದ್ರ BETS ಅನ್ನ ಏನಂತ ಬರೀತಾರ ಅಂತಂದೈತೆ. ಲಾಜಿಕ್ ಕಂಡಿಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಎ ಇದ್ದನ್ನ ಏನಂತ ಬರ್ದಾರ, ಎಕ್ಸ್ ಅಂತ ಬರ್ದಾರ. ಎ ಇದ್ದನ್ನ ಏನಂತ ಬರ್ದಾರ, ಎಕ್ಸ್ ಅಂತ ಬರ್ದಾರ. ಎ ಇಲ್ಲೈತಿ, ಎಕ್ಸ್ ಇಲ್ಲೈತಿ, ಹಿಂದ್ಗಡೆ ಬರ್ಬೇಕು. ಸರ್ ಒಂದ್ ಹೆಜ್ಜೆ ಹಿಂದ್ ಬಂದ್ವಿ, 2 ಬಂದ್ವಿ, 3 ಬಂದ್ವಿ, ಅಂದ್ರ -3 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಎಚ್ ಇದ್ದದನ್ನ ಏನಂತ ಬರ್ದಾರ, ಡಿ ಅಂತ ಬರ್ದಾರ. ಎಚ್ ಇದ್ದದ ಏನಂತ ಹೇಳಿದ್ರೆ ಡಿ ಅಂತ ಬರ್ದಾರ. ಒಂದ್ ಹೆಜ್ಜೆ ಬಂದ್ವಿ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ ಹಿಂದ್ಗಡೆ ಬಂದ್ವಿ. ಅದಾದ ನಂತರ ಇ ಅನ್ನ ಮತ್ತೇನಂತ ಬರ್ದಾರ ಅಂದ್ರೆ ಇ ಇಲ್ಲೈತಿ, ಅದನ್ನ ಬಿ ಅಂತ ಬರ್ದಾರ. ಒಂದ್ ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, ಅಂದ್ರ ಮತ್ 3 ಹೆಜ್ಜೆ ಬಂದ್ವಿ. ನೆಕ್ಸ್ಟ್ ಎಂ ಇದ್ದದ ಐ ಬರ್ದಾರ. ಎಂ ಇದ್ದದ್ದೇನು ಐ. ಒಂದ್ ಹೆಜ್ಜೆ, 2, 3, 4, ಅಂದ್ರ ಒಂದ್ ಲಾಜಿಕ್, ಪ್ರಾಪರ್ ಆಗಿರೋ ಲಾಜಿಕ್ ಬಂತು. ಓಕೆ, ಕರೆಕ್ಟ್ ಐತಾ. -3 -4, -3 -4. ಸೇಮ್ ಅದೇ ತರ ಇಲ್ಲೂ ಮಾಡ್ಬೇಕು. ಫಸ್ಟ್ ಅಕ್ಷರಕ್ಕೆನ -3, ನೆಕ್ಸ್ಟ್ ಅದಕ್ಕೆ -4, -3 -4. ಬಿ ಗೆ -3 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗ, ವೈ ಅಂತಂದ ಹೇಳಿ ಬರುತ್ತೆ. ಬಿ ಇಲ್ಲೈತಿ, ಒಂದ್ ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, ವೈ ಅಂತ ಬಂತು. ಈಗ -3 ಮಾಡಿದ್ರ, ಈಗೆ -3 ಮಾಡಿದ್ರ 1, 2, 3 ಬಿ ಅಂತಂದ ಹೇಳಿ ಬರುತ್ತೆ. ಕರೆಕ್ಟಾ? ಬಿ. -3 ಮಾಡ್ಬೇಕು, -4 ಮಾಡ್ಬೇಕಾ? ಹೀಗೆ -4 ಮಾಡ್ಬೇಕು. ಅಂದ್ರ 1, 2, 3, 4 ಎ ಬರುತ್ತ. ವೈ ಎ. ಇಲ್ಲಿ ವೈ ಬಿ ಐತಿ, ಇಲ್ಲಿ ವೈ ಬಿ ಐತಿ. 2 ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿದ್ವಿ. ನೆಕ್ಸ್ಟ್ ಟಿ ಗೆ ಎಲ್ಲೈತಿ, ಟಿ ಐತಿ. ಟಿ ಎಲ್ಲೈತಿ, ಇಲ್ಲೈತಿ ಕೆಳಗಡೆ. ಏನ್ ಬರ್ಬೇಕು, -3 ಮಾಡ್ಬೇಕು. ಒಂದ್ ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ. ಸರ್ ಕ್ಯೂ ಬರುತ್ತ್ರಿ. YAQ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, YAQ ಮುಗಿತಲ್ಲ. ಇದು ಲಾಸ್ಟ್ ಆಪ್ಷನ್ ಒಂದೇ, YAQO ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರ, ಮತ್ತೆ ಬಂತ್ ನೋಡ್ರಿ, 4ನೇ ಪದವನ್ನ ಕಂಡಿಡೀರಿ ಅಂತಂದೇಳಿ. 2 ಕ್ವಶನ್ ಬಂದವ ಇದ್ರೊಳಗೆ. ಹಬ್ಬನಲ್ಲ, ನಾವ್ ಎಷ್ಟೆಷ್ಟು ಮಾರ್ಕ್ಸ್ ಬಿಡಸ್ತಾತವ್ ನೋಡ್ರಿ. ಒಂದು ಅದೇನೋ ಬೇರೆ ಬಂತು, ಅದನ್ನ ಬಿಡಿಸ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಸರ್ಕಲ್ ಅಲ್ಲಿ ಕೂತ್ಕೊಳ್ಳೋದು ಬಿಡಿಸ್ಲಿಲ್ಲ. 2 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿಲ್ಲ ನಾವು. ನೆಕ್ಸ್ಟ್ ಹೋಗಿ ಮಾಡ್ಬೇಕಂತಂದ್ರೆ ನೋಡ್ರಿ, ಸೂರ್ಯ ದೇವಾಲಯ ಎಲ್ಲೈತಿ, ಗುಜರಾತ್ ಒಳಗಡೆ ಐತೆ. ಗೋಲ್ ಗುಂಬಜ್ ಎಲ್ಲೈತೆ, ಕರ್ನಾಟಕದ ಒಳಗಡೆ ಐತೆ. ಅಜಂತಾ ಗುಹೆಗಳಿಲ್ದಾವ. ಇನ್ನೊಂದ್ರ ಸೂರ್ಯ ದೇವಾಲಯ ಅಂತಂದ ಹೇಳಿದ್ರೆ ಕೋನಾರ್ಕ್ ಒಂದೇ ಬರಂಗಿಲ್ಲ, ಬೇರ್ನು ಬರುತ್ತೆ. ಇನ್ನೊಂದ್ ಐತೆ. ಸೂರ್ಯ ದೇವಾಲಯಗಳು 3-4 ಇದಾವ. ಸೂರ್ಯ ದೇವಾಲಯ ಏನಂತಂದ ಹೇಳಿದ್ರೆ ಗುಜರಾತ್ ಒಳಗಡೆ ಬರುತ್ತೆ. ಅಂದ್ರೆ ಇದು ದೇವಾಲಯ ಸ್ಟೇಟ್ ಒಳಗಡೆ ಬರುತ್ತೆ. ಗೋಲ್ ಗುಂಬಜ್ ಕರ್ನಾಟಕದಲ್ಲಿ. ಸೇಮ್ ಅದೇ ತರ ಅಜಂತಾ ಗುಹೆಗಳು ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ಬಿಹಾರಲ್ಲಿ ಅಂತೂ ಬರಂಗಿಲ್ಲ, ನಮ್ ತಮಿಳ್ನಾಡದಾಗೂ ಇಲ್ಲ, ತೆಲಂಗಾಣದಾಗೂ ಇಲ್ಲ. ಮಹಾರಾಷ್ಟ್ರದೊಳಗಡೆ ಏನಂತಂದ ಹೇಳಿದ್ರ ಅಜಂತಾ ಗುಹೆಗಳು ಬರ್ತಾವ. ಈ ಅಜಂತಾ ಗುಹೆಗಳು ಯಾರಿಗೆ ಸಂಬಂಧಪಡ್ತಾವ, ರಾಷ್ಟ್ರಕೂಟರಿಗೆ. ನೆನ್ಪಿಟ್ಕೊಳ್ರಿ, ರಾಷ್ಟ್ರಕೂಟರಿಗೆ ಸೇರುವಂತಹ ಅಜಂತಾ ಗುಹೆಗಳು. ರಾಷ್ಟ್ರಕೂಟರು ಕೆಲವೊಂದು ಬಾದಾಮಿ ಚಾಲುಕ್ಯರಿಗೂ ಬರ್ತಾವ, ಬಟ್ ಅದ್ರ ಅಷ್ಟೊಂದೇನಿಲ್ಲ. ಆಮೇಲೆ ನೆಕ್ಸ್ಟ್ ಸೂರ್ಯ ದೇವಾಲಯ ಅಂದ ತಕ್ಷಣ ನಮಗ್ ಫೇಮಸ್ ಆಗಿರೋ ಗೊತ್ತಿರೋದು ಯಾವ್ದು ಸರ್, ಕೊನಾರ್ಕ್ ಸೂರ್ಯ ದೇವಾಲಯ. ಈ ಕೊನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತಾ, ಒಡಿಸ್ಸಾದೊಳಗಡೆ ಕಂಡು ಬರುತ್ತೆ. ಇಲ್ಲಿ ಒಡಿಸ್ಸಾ ರಾಜ್ಯದೊಳಗಡೆ. ಅಷ್ಟ ನೆನ್ಪಿಟ್ಕೊಳ್ರಿ ಸಾಕು. ಇವಾಗ ಇದನ್ನ ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡೋದ್ ಬೇಡ, ಯಾಕಂತಂದ ಹೇಳಿದ್ರೆ ಸ್ವಲ್ಪ ಇದ್ರ ಹಿಂದೆ ತುಂಬಾ ಬೇಸಿಕ್ಸ್ ಹೇಳ್ಕೊಡ್ಬೇಕು ನಾ. ಇವಾಗ ಬೇಡ, ನೋಡೋಣ ಆಮೇಲೆ ಟೈಮ್ ಉಳಿತಂದ್ರೆ ಮಾಡೋಣ. ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ರಿ. ಇದ್ ನೋಡ್ರಿ, 1095 ಐತಿ, 1072 ಆಗೈತೆ. ಅಂದ್ರೆ ಇಲ್ಲೇನು ಕಮ್ಮಿ ಆಗೈತೆ ಸರ್, ಮೈನಸ್ ಮಾಡ್ಕೋಬೇಕ್ರಿ ಕಂಪಲ್ಸರಿ. 1049, 1026, 1003 ಏನೋ ಒಂದ್ ಮೈನಸ್ ಮಾಡ್ಕೊತ ಬಂದ್ರೆ ಬರುತ್ತೆ ನೋಡಿ. ಹಿಂಗ್ ನೋಡಿದ ತಕ್ಷಣ ಗೊತ್ತಾಯ್ತಿಲ್ಲ, ಸಣ್ಣ ಸಣ್ಣ ಅಮೌಂಟ್ ಕಮ್ಮಿ ಹಾಕೋತ್ ಬಂದೈತೆ ಅಂದ್ರೆ ಮೈನಸ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಹಾಕೋದಂದ್ರೆ ಪ್ಲಸ್ ಮಾಡ್ಕೊತ ಹೋಗ್ಬೇಕು. ಇಲ್ಲೇ ನೋಡ್ರ, ಹಿಂಗ್ ಉಲ್ಟಾ ಮಾಡ್ರಿ. ಈ ಕಡೆ ಉಲ್ಟಾ ಮಾಡ್ಕೊಂತ ಹೋಗ್ರಿ, ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಏನ್ ಮಾಡ್ಬೇಕಂದ್ರೆ. ಈ ಕಡೆದೆಲ್ಲ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ಕಡೆಯಿಂದ ಮೈನಸ್ ಮಾಡ್ಕೊತ ಹೋದ್ರೆ ಈ ಕಡೆಯಿಂದ ಪ್ಲಸ್ ಮಾಡ್ಕೊತ ಹೋಗ್ಬೇಕಲ್ಲ, ಅಷ್ಟ. -23. ವೆರಿ ಗುಡ್. ಇಲ್ಲಿ ನೋಡ್ರಿ, 1095 1072 ಕಳೆದ್ರೆ ಎಷ್ಟು ಅಂತಂದ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಆಗ್ಬೇಕಂದ್ರೆ -23 ಮಾಡಿದಾರ. ಅದೇ ನಾವು ಇಲ್ಲಿ ನೋಡ್ಕೊಂತ ನೋಡ್ರಿ, 1026 ಐತಿ, 1003 ಐತಿ. 1003ರಲ್ಲಿ 23 ಕೂಡಿಸ್ರೆ 26 ಆಗತ್ತೆ. ಅಂದ್ರೆ -23 ಅಂದ್ರೆ ಉಲ್ಟಾ ಬರ್ಬೇಕಂತಂದ ಹೇಳಿದ್ರೆ. ಸೊ ಎಲ್ಲದಕ್ಕೂ -23 ಮಾಡ್ಕೊತ ಬಂದಿದಾರ ಲಾಜಿಕ್. ಎಲ್ಲದಕ್ಕೂ -23 ಮಾಡಿದಾರ.
ಹಂಗಾದ್ರ 1003ಗೆ -23 ಮಾಡಿದ್ರೆ ಎಷ್ಟು ಬರ್ತೈತಿ ಸರ್? 3ರಾಗ 3 ಹೋದ್ರೆ 0. ಅದಾದ ನಂತರ 0ದಾಗ 2 ಹೋಗಂಗಿಲ್ಲ, ಒಂದ್ ಕೈಲ ತಗೊಂತೀವಿ. 10ರಾಗ 2 ಹೋದ್ರೆ 8. ನೆಕ್ಸ್ಟ್ ಇಲ್ಲಿ 1 ಕೊಡ್ತೀವಿ. ಅದಾದ ನಂತರ 0ದಾಗ 1 ಹೋಗಂಗಿಲ್ಲ, ಮತ್ತೆ 10ರಾಗ 1 ಹೋಗ್ಬೇಕು, 9. ನೆಕ್ಸ್ಟ್ 1ರಾಗ 1 ಹೋದ್ರೆ 0. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 980 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಈಗ ನಾ ಹೇಳ್ತೀನಿ, ಇದನ್ನ ಹಿಂಗ್ ಮಾಡ್ರಿ. ಒಂದ್ ಪೇಪರ್ ತಗೊಳ್ರಿ, ಸುಮ್ಮ ಅಲ್ಲೇ ಹರ್ಕೊಡ್ರಿ. ನಿಮ್ಗೆ ಎಕ್ಸಾಮ್ದಾಗ ಕೊಟ್ಟಿರ್ತಾನ, ಈ ತರ ಇರುತ್ತೆ, ಹಿಂಗ್ ಪೇಪರ್ ಹರ್ಕೊಡ್ರಲ್ಲೇ. ಅದೇನಂತಂದ ಹೇಳಿದ್ರೆ ಒಂದ್ ಸನದ್ ಮಾಡ್ಕೊಡ್ರಿ ಈ ತರ. ಯಾಕಂತಂದ ಹೇಳಿದ್ರೆ ನಮ್ಗ ಈಸಿಯಾಗಿ ಬರ್ಬೇಕಲ್ಲ, ಸನದ್ ಅಂತ ಮಾಡ್ಕೊಡ್ರಿ. ಇಲ್ಲೆಲ್ಲ ಏನಂತಂದ ಹೇಳಿದ್ರೆ ರೌಂಡ್ ತಕ್ಕೊಡ್ರಿ, ದೊಡ್ಡದಾಗಿರೋ ರೌಂಡ್ ತಕ್ಕೊಡ್ರಿ. ಎಂಡ್ ಟು ಎಂಡ್ ತಕೊಡ್ರಿ. ಅದೇನ್ ಕಂಪಲ್ಸರಿ ರೌಂಡ್ ಆಗ್ಬೇಕಂತಲ್ಲ, ಸ್ವಲ್ಪ ಸ್ಕ್ವೇರ್ ಒಳಗಾದ್ರೂ ಸಾಕು. ಹಿಂಗ್ ರೌಂಡ್ ಟು ರೌಂಡ್ ತಕೊಡ್ರಿ. ಈಗ ನಾ ನಿಮ್ಗೆ ಹೇಳ್ಕೊಡ್ತೇನೆ ನೋಡ. ಇದ ಪೇಪರ್ ತಗೊಂಡ್ರಿ, ಇಷ್ಟ ಪೇಪರ್ ತಗೊಳ್ರಿ. ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಈ ತರ ರೌಂಡ್ ಹಾಕೊಡ್ರಿ. ಈ ತರ ಹಿಂಗ್ ರೌಂಡ್ ಹಾಕೊಡ್ರಿ, ಅಂದ್ರೆ ನಮ್ಗೆ ಗೊತ್ತಾಗ್ಬಿಡೈತಿ ಇದು ರೌಂಡ್ ಅಂತಂದ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಅದನ್ನ ಈ ತರ ಅರ್ಧಕ್ ಮಡಚ್ಬೇಕು. ಈ ತರ ಏನಂತಂದ ಹೇಳಿದ್ರೆ ಒಂದ್ ಗೆರೆ ಹಾಕೊಂಡ್ ಮಡಚ್ರಿ. ಅದನ್ನ ಹೆಂಗ್ ಹಿಡ್ಕೊಂಡ್ರೆ ಹಂಗ ಹಿಡ್ಕೊಬೇಕು. ಗೆರೆ ಹಾಕೊಂಡಿರಿ, ಮಡಚ್ರಿ. ಅದನ್ನ ಮಡಚ್ಕೊಂಡ್ರಲ್ರು, ತಂಬಾಕ್ರ ಮಡಚ್ಕೊತ್ಕೊಂಡ್ರ. ಇದನ್ನ ಏನಂತಂದ ಹೇಳಿದ್ರೆ ಮಡಚ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ಯಾವ ತರ ಬರುತ್ತ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ ನೋಡ್ರಿ. ಅರ್ಧ ಆಗಿರೋ ಹಿಂಗ ಏನಂತಂದ ಹೇಳಿದ್ರೆ ಒಂದ್ ಅರ್ಧ ಚಂದ್ರ ತರ ಹಿಂಗ್ ಬರ್ತೈತಿ. ಅವಾಗ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಮೇಲ್ಗಡೆಯಿಂದ ಮತ್ ಮಡಚ್ಬೇಕು ಅಂತಂದ ಹೇಳಿದ್ರೆ ಅರ್ಧಕ್ಕೆ ಏನಂತಂದ ಹೇಳಿದ್ರೆ ಗೆರೆ ಹಾಕೊಂಡು ಮೇಲ್ಗಡೆಯಿಂದ ಮಡಚ್ಬೇಕಂದಂಗ ಎರಡನೇದು. ಸೊ ಮೇಲ್ಗಡೆ ಏನಂತಂದ ಹೇಳಿದ್ರೆ ಮತ್ ಮೇಲ್ಗಡೆಯಿಂದ ಮಡಚಿದ್ರಿ. ಅವಾಗ ನಿಮ್ಗೆ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ, ಒಂದು ತೂತ ತೆಗಿರೋದಕ್ಕೆ. ಬಾಳ ಎಲ್ಲ ಹೋಗಿ ಸೂಜಿ ದಾರ ಎಲ್ಲ ತಗೊಂಬಂದ್ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಪೆನ್ ಇರ್ತೈತಿಲ್ಲ ಎಕ್ಸಾಮ್ದಾಗ, ಹಂಗ ಪೆನ್ ಇಂದ ದೊಡ್ಡ ತೂತ ತೆಗಿರಿ. ಜರ ಬಾಳ ದೊಡ್ಡ ತೆಗದ್ ನಾನು ಪೆನ್ ಇಂದನ ತಕ್ಕೋಬೇಕು. 100% ಕರೆಕ್ಟ್ ಆಗತ್ತ. ಇಲ್ಲ ಅಂದ್ರೆ ಏನ್ರ ಮಾಡಕ್ ಹೋದ್ರೆ ಆನ್ಸರ್ ತಪ್ಪಾಗತ್ತ. ಇನ್ನೇನ್ ಮಾಡ್ರಿ ಅಂತಂದ ಹೇಳಿದ್ರೆ ಓಪನ್ ಮಾಡಿದ್ರೆ ನಿಮ್ಗೊಂದ್ ಸ್ಟ್ರಕ್ಚರ್ ಬರುತ್ತಲ್ಲ. ಏನ್ ಸ್ಟ್ರಕ್ಚರ್ ಬರುತ್ತೆ ನೋಡ್ರಿ, ಈ ತರ ರೌಂಡ್ ಐತ್ರಿ ಎಲ್ಲಾ ಕಡೆ. ಸರ್ ಇಲ್ಲೊಂದು ಜೀರೋಗಳದಾವ್ರಿ. ನಮ್ಗೆ ಇದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಕೆಳಗಡೆದು ಬರಂಗಿಲ್ಲ. ಆನ್ಸರ್ ಸಿ ಕರೆಕ್ಟ್ ಆಗತ್ತೆ. ಕರೆಕ್ಟ್ ಬಂದೈತಿ ಎಲ್ರಿಗೂ? ಹಿಂಗ ಟ್ರೈ ಮಾಡ್ಬೇಕು. ಈ ಕ್ವಶನ್ ಅನ್ನ ಸೇಮ್ ಇದೇ ತರ ಟ್ರೈ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ಬಂದೈತೆ? ಪ್ರತಿಯೊಬ್ರು ಟ್ರೈ ಮಾಡ್ಯಾರ ಸೇಮ್ ಹಿಂಗ? 2 ಮಾರ್ಕ್ಸ್. ಮಾಡ್ಲಿಲ್ಲ ಅಂದ್ರೆ 2 ಮಾರ್ಕ್ಸ್. ಅವ್ ಹೆಂಗ ಕೊಡ್ಲಿ, ಏನೇ ಕೊಡ್ಲಿ, ಇಂತಾವ್ ಕೊಡ್ತಾನ. ಒಂದು ಸ್ಕ್ವೇರ್ ಅಲ್ಲಿ ಕೊಡ್ತಾನ, ಮತ್ ಹೆಂಗನೋ ಕೊಡ್ತಾನ. ಅವ್ ಹೆಂಗ್ ಹೇಳ್ತಾನ ಹಂಗಂಗ್ ಮಾಡಿಸ್ಬೇಕು. ನಾ ಇನ್ನೂ ಪ್ರಾಕ್ಟೀಸ್ ಮಾಡಿಸ್ತಾನ, ಡೋಂಟ್ ವರಿ. ಇದೇನಂತಂದ ಹೇಳಿದ್ರೆ ಮತ್ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ಕಲ್ ಅಲ್ಲಿ ಕೂತ್ಕೊಳ್ಳೋದು ಬಂದೈತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ. ಇದನ್ನ ನೆಕ್ಸ್ಟ್ ಮಾಡೋಣ. ಇದನ್ನ ಟ್ರೈ ಮಾಡ್ರೋ ಬೋರ್ಡ್ ಮಾಸ್ ಮೇಲೆ ಟ್ರೈ ಮಾಡ್ರಿ. ಇಲ್ಲೇನಂತಂದ ಹೇಳಿದ್ರೆ ಕೊಟ್ಟಿರುವ 2 ಸಂಖ್ಯೆಗಳನ್ನ ಪರಸ್ಪರ ಅದ್ಲು ಬದ್ಲು ಮಾಡ್ಬೇಕು. ಒಂದಿದ್ದಲ್ಲಿ ಏನ್ ಬರಿಬೇಕು? 9 ಬರಿಬೇಕು. 9 ಇದ್ದಲ್ಲಿ 1 ಬರಿಬೇಕು. ಯಾವ್ದು ಕರೆಕ್ಟ್ ಆಗತ್ ನೋಡ್ರಿ ಇದ್ರಾಗ? ನಾನು ಒಂದೇದ್ ಮಾಡ್ತೀನಿ ನೋಡ್ರಿ. ಇದನ್ನ ಒಂದೇದ್ ತಗೊಂತೀನಿ ನಾನು ಇವಾಗ. 9 - 1 + 7 = -3 ಅಂತಂದೈತೆ. 9 ಇದ್ದಲ್ಲಿ ಏನ್ ಬರಿಬೇಕು? 1 ಬರಿಬೇಕು. 1 ಇದ್ದಲ್ಲಿ 9 ಬರಿಬೇಕು ನಾನೀಗ. ಸೊ ಟ್ರೈ ಮಾಡ್ತೀನಿ ನೋಡ್ರಿ. 1 - 9 + 7 ಅದಾದ ನಂತರ -3 ಬಂದೈತೆ. ಈಗ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಆಫ್ ಇಲ್ಲ. ಫಸ್ಟ್ ಡಿವಿಷನ್ ಮಾಡ್ಬೇಕು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಲಾಸ್ಟ್ ಗೆ ಸಬ್ಸ್ಟ್ರಾಕ್ಷನ್. ಪ್ಲಸ್ ಮಾಡ್ಬೇಕು. ಇದು ಪ್ಲಸ್ ಐತಿ. ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಹಿಂದ್ಗಡೆ ಪ್ಲಸ್ ಐತಿ. ಇವ್ನೆರಡು ಕೂಡಿಸ್ಬೇಕು. +1 + 7 + 8. ಅದಾದ ನಂತರ ಇದು -9 + 8 ಆಯ್ತು ಅಂದ್ರೆ ನಮ್ಗೆ ಸಾಲ್ವ್ ಮಾಡಿದ್ರೆ -1 ಬರುತ್ತೆ. ಸೊ ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್ ಟ್ರೈ ಮಾಡ್ರಿ. ನಾನು ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ. 9 ಇದ್ದಲ್ಲಿ 1 ಬರಿತೀನಿ, 1 ಇದ್ದಲ್ಲಿ 9 ಬರಿತೀನಿ. 1 × 2 - 1 + 8. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಂಗೆ 9 ಬರಬೇಕು. ಅದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ಬೇಕು? ನಂಗೆ 9 ಬರಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 1 × 3 ಮಾಡಿದ್ವಿ. ನೆಕ್ಸ್ಟ್ ಈ ತರ ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕ್ರಿ. ಇದ್ರ ಹಿಂದೆ ಪ್ಲಸ್ ಐತಿ, ಇದ್ರ ಹಿಂದೆ ಪ್ಲಸ್ ಐತಿ. ಪ್ಲಸ್ ಮಾಡ್ರಿ. 8 + 3 ಎಷ್ಟು? 8 × 3 11 - 1 ಎಷ್ಟಾಗತ್ತ? 10 ಆಗತ್ತ. 10 = 9 ಆಗತ್ತ. ಬರಂಗಿಲ್ಲ. ಎರಡನೇದು ಬರಂಗಿಲ್ಲ. ಮತ್ತೆ ಹೆಂಗ್ ಕರೆಕ್ಟ್ ಆತ್ರೋ ನಿಮಗ? ಇದನ್ನ ಚೆಕ್ ಮಾಡ್ತೀನಿ. 1 ಇದ್ದಲ್ಲಿ ಏನು? 9. 9 ಇದ್ದಲ್ಲಿ 1. 9 + 1 × 3 -4 ಮಾಡ್ರೆ 8 ಬರ್ಬೇಕು ನಂಗೆ ಆನ್ಸರ್. ಫಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. 3 ಮಾಡ್ರಿ. 9 + 3 = 3 -4
ಅದಾದ ನಂತರ ನೆಕ್ಸ್ಟ್ ನೋಡ್ರಿ 9 ಪ್ಲಸ್ ಮಾಡ್ಬೇಕು. 9 3 12 ಮೈನಸ್ 4 ಈಕ್ವಲ್ ಟು 8 ಈಕ್ವಲ್ ಟು 8. 12ರ 4 ಕಳೆದ್ರೆ ಎಷ್ಟು 8, ಆಮೇಲೆ 8 ಸರಿ ಬಂದೈತ್ರಿ. ಅಂದ್ರ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಯಾರ್ಯಾರು ಬಿ ಸಿ ಅಂತಂದ್ ಹೇಳಿದ್ರಲ್ಲ 2 ಮಾರ್ಕ್ಸ್ ಹೋಗ್ತಾವ್. ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ರಿ. ಈಗ ಏನಂತಂದ್ ಹೇಳಿದ್ರೆ ಪೇಪರ್ ತಗೊಳ್ರಿ, ಉದ್ದಂತಂದ್ ಹಿಂಗ್ ಪೇಪರ್ ತಗೊಳ್ರಿ. ಹಿಂಗ್ ಅದಕ್ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಹಿಂಗ್ ಗೆರೆ ಹೊಡ್ಕೊಳ್ರಿ. ಅಲ್ಲ ಪೇಪರ್ದಾಗ ಹೊಡ್ಕೊಂಡ್ ನಡೀತಿ. ಈಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅಲ್ಲಿ ಏನೈತಲ್ಲ ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಈ ತರ ತಿದ್ರಿ ಅದನ್ನ. ಏನಾಗಂಗಿಲ್ಲ, ಒಂದ್ ಸ್ವಲ್ಪ ಟೈಮ್ ಹಿಡಿದೈತೆ ಅಷ್ಟೇ, ಏನೇ ಒಂದ್ 30 ಸೆಕೆಂಡ್ ಹಿಡಿಯುತ್ತೆ. ಈ ತರ ಹಿಂಗ್ ತಿದ್ರಿ ಇದನ್ನ. ಮುಂದ್ಗಡೆನು ಏನಂತಂದ್ ಹೇಳಿದ್ರೆ ಈ ತರ ತಿದ್ಬೇಕು. ಹಿಂದ್ಗಡೆನು ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಹಿಂಗಪ್ಪ ಅಂತಂದ್ ಹೇಳಿದ್ರೆ ಹಿಂಗ್ ತಿದ್ಕೋಬೇಕು. ಕೆಳಗಡೆ ಏನಂತಂದ್ ಹೇಳಿದ್ರೆ ಈ ತರ ತಿದ್ಕೊಡ್ರಿ. ಸೊ ಅವಾಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇದು ಒಳಗಡೆ ಇರೋ ತರ, ಇದೇನ್ ಚಿತ್ರ ಐತಲ್ಲ ಇದು ಒಳಗಡೆ ಇರೋ ತರ ಮಡಚ್ರಿ. ಮಡಚಿದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅದ್ರ ಮೇಲೆ ತಿದ್ರಿ. ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ಪೆನ್ ಇಂದ ಫುಲ್ ಒತ್ತೋದ್ ಅದನ್ನ ಜೋರಾಗಿ. ನೀವೆಲ್ಲರೂ ಸಣ್ಣಾಗಿರ್ತಾಗ ಮಾಡಿರ್ ಇಂತಾವ್. ಅದ ಲಾಜಿಕ್ ಇಲ್ಲಿ. ಫುಲ್ ಏನಂತಂದ್ ಹೇಳಿದ್ರೆ ಮಡಚ್ಬೇಕು. ಅದನ್ನ ಮಡಚ್ಬಿಟ್ಟು ಏನಂತಂದ್ ಹೇಳಿದ್ರೆ ಫುಲ್ ಅದನ್ನ ಏನ್ ಮಾಡ್ತೀರಿ ರಬ್ ಮಾಡ್ರಿ. ಫುಲ್ ರಬ್ ಮಾಡ್ರಿ. ಓಪನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಏನೋ ಒಂದು ಸ್ಟ್ರಕ್ಚರ್ ಬರುತ್ತೆ ನೋಡ್ರಿ. ಏನೋ ಒಂದು ಸ್ಟ್ರಕ್ಚರ್ ಬರುತ್ತೆ. ಆ ಸ್ಟ್ರಕ್ಚರ್ ಹೆಂಗೈತಿ ಅಂತ ಹೇಳ್ಬೇಕು. ಈ ತರ ಬರುತ್ತೆ ಸ್ಟ್ರಕ್ಚರ್. ಅದು ಟ್ರೈ ಮಾಡ್ರಿ. ಎಲ್ರು ಸೇಮ್ ನಾ ಹೆಂಗ್ ಹೇಳಿದಲ್ಲ ಹಂಗ ಮಾಡ್ಬೇಕು. ಈ ತರ ಬಂದೈತಿ. ಅದೇನ್ ಬಂದೈತಿಲ್ಲ ಅದನ್ನ ಏನಂತಂದ್ ಹೇಳಿದ್ರೆ ಅದ್ರ ಮ್ಯಾಲ್ ತಿದ್ಕೊಡ್ರಿ. ಅದ್ರ ಮ್ಯಾಲ್ ತಿದ್ಕೊಡ್ರಿ. ಹಿಂಗ್ 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 ಏನೋ ಬರುತ್ತಲ್ಲ ಈ ತರ ಬರ್ತೈತಿ, ಇದು ಹಿಂಗ್ ಹಿಂಗ್ ಬರ್ತೈತಿ, ಅದೇನೋ ಬರೈತಿಲ್ಲ ಅದ್ರ ಮ್ಯಾಲ್ ತಿದ್ಕೊಡ್ರಿ. ಈ ತರ ಬಂದೈತಿ. ಬಂದಿಲ್ಲಲ್ಲ ನೆಕ್ಸ್ಟ್ ಓಪನ್ ಮಾಡ್ತಾನೆ. ಈ ತರ ಬಂದೈತಾ. ಸೆಕೆಂಡ್ ಒಂಥರ ಬಂದಿಲ್ಲ, ಹೋಗ್ಲಿ ನೋಡು. ನೆಕ್ಸ್ಟ್ ಈ ತರ ಬಂದೈತಿ. ಹ ಈ ತರನು ಬಂದಿಲ್ಲ. ನೆಕ್ಸ್ಟ್ ಈ ತರ ಬಂದೈತಿ. ನಿಮ್ನ ಅಲ್ಲಿ ಎಲ್ಲೈತಿದ ಹಿಂಗ್ ಮಾಡಿ ಹಿಂಗೈತಿ. ನೀವು ತಿದ್ದಿದಾಗ ಏನಂತಂದ್ ಹೇಳಿದ್ರೆ ಇದ್ರ ಮುಂದ್ ಹಿಂಗ್ ಬರ್ಬೇಕದ. ಇಲ್ಲಿ ಏನೈತಿ ಇದು ಉಲ್ಟಾ ಐತಿದ. ಇದು ಆಕ್ಚುಲಿ ಇಲ್ಲಿಗೆ ಬರ್ಬೇಕು. ಹೆಂಗ್ ತಿದ್ರಿ ಮತ್ತ ಆಗ್ಲೇ ಇಲ್ಲ ಅಂದ್ರೆ ಎಲ್ರು. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಇದ ಸೇಮ್ ಲಾಜಿಕ್ ನಿಮ್ಗೆ. ಈ ತರ ಏನ್ ಮಾಡಿದನಲ್ಲ ಇವಾಗ ನಿಮಗ್ ಮಿರರ್ ಹಾಕಿ ಕೊಡ್ತೀನಿ. ಮೇ ಬಿ 2-3 ದಿನದಾಗ ಏನಂತಂದ್ ಹೇಳಿದ್ರೆ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಕ್ಲಾಸ್. ಟೋಟಲ್ ಆಗಿ 15 ಕ್ಲಾಸ್ ಅದಾವು. ಅವನ ಕಂಪ್ಲೀಟ್ ಮಾಡ್ಕೋಬಹುದು. ಅವನ ನೋಡಿದ್ರೆ ಬಾಳ ಚಂದ ಅರ್ಥ ಆಗ್ಬಿಡುತ್ತೆ. ಆಮೇಲೆ ನಾವು ನೆಕ್ಸ್ಟ್ ಲೈವ್ ಕ್ಲಾಸ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ ಕ್ವಶನ್ಸ್ಗಳು. ಇದು ಬೇಡ. ಇದೇನಂತಂದ್ ಹೇಳಿದ್ರೆ ಇದು ರಿಲೇಷನ್. ಇದು ರಿಲೇಷನ್ ಮೇಲೆ ಏನಂತ ಮೊದ್ಲ ರಿಲೇಷನ್ ಅಂತಂದ್ ಹೇಳಿದ್ರೆ ರಿಲೇಟಿವ್ಸ್ ಅಂದ್ರೆ ತಲೆ ಕೆಡತ್ತ. ಇದು ನಮಗ್ ತಲೆ ಕೆಡ್ತೈತೆ. ಈಗ ಸಾಲ್ವ್ ಮಾಡೋದ್ ಬೇಡ. ಇವಾಗೇನ ಈಸಿಯಾಗಿ ಬಿಡಿಸ್ಕೊತ ಹೋದ್ರೆ ನಮ್ಗೆ ಎಷ್ಟ್ ಕರೆಕ್ಟ್ ಆಗ್ತಾವ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ನೋಡ್ರಿ. ಇದನ್ನಾದ್ರೂ ಟ್ರೈ ಮಾಡ್ರಿ ಚಲೋ ತಂಗೆ. ಇದನ್ನಾದ್ರೂ ನಿಜವಾಗ್ಲೂ ಟ್ರೈ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್, ಒಂದ್ ಉದ್ದಂತದ್ ಪೇಪರ್ ತಗೋಬೇಕ್ರಿ, ನಡುವ ಹಿಂಗ ಲೈನ್ ಹಾಕ್ಬೇಕು. ಅದ ನಮಗ್ ಮಿರರ್ ಇದ್ದಂಗ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಈ ತರ ಹಿಂಗ್ ಬಿಡಿಸ್ಕೊಳ್ರಿ. ಏನ್ ಬಿಡಿಸ್ಕೊಳಕ್ ಏನಾಗಂಗಿಲ್ಲ. ನೀವು ಉಳ್ದರ್ ಯಾವ ಮಾರ್ಕ್ಸ್ ಬರಂಗಿಲ್ಲ, ನಮಗ್ ಬರಂಗಿಲ್ಲ ಅಂತಿರಲ್ಲ, ಮುಚ್ಕೊಂಡ್ ಮಾಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಅದು ಮಾರ್ಕ್ಸ್ ಹೋಗ್ತಾವ. ಈ ತರ ಮಾಡ್ಕೊಂಡ ಇದನ್ನ ತಿದ್ಕೊಡ್ರಿ ಜರ. ಏನಾಗಂಗಿಲ್ಲ ನಿಮಗ್. ಬಿಡಿಸೋತ್ನಾಗ ಹಿಂಗ್ ತಿದ್ಕೊಡ್ರಿ. ಅದಾದ ನಂತರ ಇದನ್ನ ಮಡಚ್ರಿ. ಇದು ಒಳಗಡೆ ಇರ್ಬೇಕು ಈ ಚಿತ್ರ. ಅದಾದ ನಂತರ ಪೇಪರ್ ಮೇಲೆ ರಬ್ ಮಾಡ್ರಿ. ಇಲ್ಲೇನೋ ಮೂಡುತ್ತ. ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಚಿತ್ರ ತಕೊಡ್ರಿ. ಅದು ಆಪ್ಷನ್ ಎಲ್ಲೈತೆ ಅಂತ ಹುಡುಕ್ಯಾಡ್ರಿ. ಟ್ರೈ ಮಾಡ್ರಿ. ಈ ತರ ಬಂದೈತಿ. ಫಸ್ಟ್ ಒಂದ್ ತರ ಆಪ್ಷನ್ ಎ ತರ ಬಂದೈತೇನ ಪಕ್ಕ. ಆಪ್ಷನ್ ಎ ತರ ಬಂದಿಲ್ಲ. ಅಲ್ಲಿ ಏನ್ ಕೊಟ್ಟಿದಾನ ಅದೈತೆ. ಮಿರರ್ ಹಂಗ್ಯಾಂಗ್ ಬರ್ತೈತಿ ಸೇಮ್ ಕೊಟ್ಟಂಗ ಕೊಟ್ಟಿದಾನ. ಆಪ್ಷನ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ. ಸರ್ ಇವು ಎರೋ ಮಾರ್ಕ್ಗಳು ಅಪೋಸಿಟ್ ಇರ್ಬೇಕು ಯಾವಾಗ್ಲು. ಇದು ಬಂದಿಲ್ಲಲ್ಲ ಪಕ್ಕ ನಿಮ್ ಇದ್ರೊಳಗ. ನೆಕ್ಸ್ಟ್ ನೋಡ್ರಿ ಸರ್, ಇದು ನೋಡ್ರಿ ಇವು ಎರೋ ಮಾರ್ಕ್ ಅಪೋಸಿಟ್ ಇರ್ಬೇಕ್ರಿ. ಯಾವ ಕುಡ್ದ್ ನಶದಾಗದಾವ ಅಪೋಸ್ ಬರ್ಬೇಕು. ಇದ್ ನೋಡ್ರಿ ಲಾಸ್ಟ್ ಈ ತರ ಬಂದೈತಿ ಎಲ್ರಿಗೂ ಎಕ್ಸಾಕ್ಟ್ ಆಗಿ. ಸೊ ಇದೇನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆನ್ಸರ್ ಆಗತ್ತೆ. ಮಿರರ್ ಒಳಗಡೆ ಏನಂತಂದ್ ಹೇಳಿದ್ರೆ ಈ ತರ ಕಾಣಿಸುತ್ತೆ. ನೀವು ತಿದ್ದುಕೊಂಡ್ರ ಈ ಕಡೆ ಸೈಡ್ ಏನ್ ಬಂದಿರ್ತೈತ್ಲ ಅದೇನಂತಂದ್ ಹೇಳಿದ್ರೆ ಸೇಮ್ ತಿದ್ಕೊಂಡ್ರೆ ಈ ರೀತಿಯಾಗಿ ಬರೈತಿ ನಿಮ್ಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಂಪ್ಲೀಟ್ ಮಾಡ್ಬೇಕು ಸಿರೀಸ್. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಏನೇನ್ ಹಾಕೋತ್ ಹೋಗೈತೆ, ಫಸ್ಟ್ ಏನೇನ್ ಹಾಕೋತ್ ಹೋಗೈತೆ ಅದ್ ನೋಡ್ಕೊಂಡು. ಸರ್ ಇಲ್ಲಿ 1 ಐತ್ರಿ, ಇಲ್ಲಿ ಎಷ್ಟಾಗೈತಿ 2 ಆಗೈತಿ, ಇಲ್ಲಿ ಎಷ್ಟಾಗಿದಾವ್ 3 ಆಗಿದಾವ್ರಿ, ಇಲ್ಲಿ ಎಷ್ಟಾಗ್ಯಾವ 4 ಆಗಿದಾವ್. ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕು 5 ಬರ್ಬೇಕಾ.
ಕರೆಕ್ಟಾ? ಇದ್ರಲ್ಲಿ 5 ಅದಾವ್, ಇದ್ರಲ್ಲಿ 5 ಅದಾವ್, ಇದ್ರಲ್ಲೂ 5 ಅದಾವ್, ಇದ್ರಲ್ಲೂ 5 ಅದಾವ್. ಏನು ಎಲಿಮಿನೇಷನ್ ಮಾಡಕ್ ಬರಂಗಿಲ್ಲ, ಬಿಡ್ರದ. ಸರ್ ಇದ್ರದ್ದು ಒಂದ್ ಏನಂತಂದ್ ಹೇಳಿದ್ರೆ ಇದನ್ನ ತಲಿ ಅನ್ಕೊಳ್ರಿ, ಮ್ಯಾಲ ಹೋಗೈತ್ರಿ. ಇದ್ರ ತಲಿ ಮ್ಯಾಲ ಐತ್ರಿ, ಇದ್ರ ತಲಿ ಕೆಳಗಡೆ ಐತಿ. ಎರಡನೇದ್ರಿ ಮ್ಯಾಲ್ರಿ, ಕೆಳಗ, ಮ್ಯಾಲ. ನೆಕ್ಸ್ಟ್ ಮ್ಯಾಲ, ಕೆಳಗ, ಮ್ಯಾಲ, ಕೆಳಗ. ನೆಕ್ಸ್ಟ್ ಏನ್ ಬರ್ಬೇಕು ಇಲ್ಲಿ? ಸೇಮ್ ಅದೈತರಲ್ಲ, ಇಲ್ಲಿ ಮೇಲ್ಗಡೆ ಐತ, ಇಲ್ಲಿ ಕೆಳಗಡೆ ಬಂತು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ, ಇಲ್ಲಿ ಕೆಳಗಡೆ. ಸೊ 5ನೇದು ಏನಾಗ್ಬೇಕು? ಇದೇನಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು. ಸೊ ಆ ತರ ಸ್ಟ್ರಕ್ಚರ್ ಎಲ್ಲ ಐತ್ ನೋಡ್ರಿ. ಅದಾದ ನಂತರ ಕೆಳಗಡೆ ಏನಂತಂದ್ ಹೇಳಿದ್ರೆ ಈ ತರ 2 ಕಾಲು ಇರ್ಬೇಕು. ಎಲ್ಲಕ್ಕೂ ಹಂಗದಾವಲ್ಲ, ಆ ತರ ಇಲ್ಲಿ ನೋಡ್ರಿ, ಈ ಕಡೆ ಏನಂತಂದ್ ಹೇಳಿದ್ರೆ ಒಂದೊಂದ್ ಕಾಲುಗಳಿಲ್ಲ, ಈ ಆಪ್ಷನ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸರ್ ಇಲ್ಲಿ ಮೊದಲ ಕೆಳಗಡೆ ಐತ್ರಿ, ಫಸ್ಟ್ ಅದ್ರ ನಮ್ದು ಏನಂತಂದ್ ಹೇಳಿದ್ರೆ ಮ್ಯಾಲ್ಗಡೆ ಐತೆ, ಇದು ಆಪ್ಷನ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಮೇಲ್ಗಡೆ ಐತೆ, ನೆಕ್ಸ್ಟ್ ಕೆಳಗಡೆ ಐತಿ, ಮೇಲ್ಗಡೆ ಐತಿ, ಕೆಳಗಡೆ ಐತಿ, ಮೇಲ್ಗಡೆ ಐತಿ. ಸೊ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಅದಾದ ನಂತರ ಆಪ್ಷನ್ ಡಿ ನೋಡ್ರಿ, ಇದೇನೋ ಅನಾಹುತ್ ಕೊಡಿದಾನ, ಸೊ ಇದು ನಮ್ದು ಆಪ್ಷನ್ ಆಗಂಗಿಲ್ಲ. ಸೊ ಟೋಟಲ್ ಆಗಿ ನಾವು ಸಾಲ್ವ್ ಮಾಡಿದಾಗ 1 ಕ್ವಶನ್ ಸಾಲ್ವ್ ಮಾಡಿದ್ವಿ, 2 ಮಾಡಿದ್ವಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಮತ್ತೆ ಯಾವ್ದು ಮಾಡಿದ್ವಿ, ಇದನ್ ಮಾಡಿಲ್ಲ, 3 ಮಾಡಿದ್ವಿ,